ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿಲಿ ಜಸ್ಟ್ ಬೇಸಿಕ್ಸ್ ತಿಳ್ಕೊಂಡ್ವಿ. ರೇಷಿಯೋಸಲ್ಲಿ ಯಾವುದು ಸೈನು, ಕಾಸು, ಟ್ಯಾನು, ಕೊಸೆಕೆಂಟು, ಸೀಕೆಂಟು, ಅದಾದಮೇಲೆ ಕಾಟು, ಇದೆಲ್ಲ ತಿಳ್ಕೊಂಡ್ವಿ. ಸೈನ್ ಅಂದರೆ ಏನು, ಅದು ರೇಷಿಯೋಸ್ ಎಲ್ಲ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಸೊ ಅದ್ರಲ್ಲಿ ಕೆಲವೊಂದು 4-5 ಸಮ್ ಕೂಡ ಮಾಡಿದ್ವಿ. ಸೊ ಅದ್ರದ್ದೇ ಕಂಟಿನ್ಯೂಷನ್. ರೇಷಿಯೋಸ್ ಆ್ಯಂಡ್ ಐಡೆಂಟಿಟೀಸಲ್ಲಿ ಟ್ರಿಗ್ನೋಮೆಟ್ರಿ ಸುಮಾರು ಬರ್ತವೆ. ಸೊ ನಾವು ಒಂದೊಂದೇ ಸಮ್ ಮಾಡ್ತಾ ಅದ್ರ ಜೊತೆಗೇನೆ ಯಾವ್ದಾದ್ರು ಒಂದು ರೇಷಿಯೋ ಅಥವಾ ಏನಾದ್ರು ಒಂದು ಐಡೆಂಟಿಟಿ ಹೊಸದು ಏನಾದ್ರು ಬಂದರೆ ಅದ್ರ ಬಗ್ಗೆ ಹಂಗೆ ನಾವು ತಿಳ್ಕೊತಾ ಹೋಗ್ತಾ ಇರೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, tan = 3/4, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ಪ್ರೆಷನ್ ಆಫ್ ಸೈನ್ ಕೇಳ್ತಾ ಇದ್ದಾರೆ. ಸೈನ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಟ್ಯಾನ್ ಅಂತ ಅಂದರೆ ಏನು? ಟ್ಯಾನ್ ಅಂತ ಅಂದರೆ ಟ್ಯಾನ್ ಅಂದರೆ ನಮಗೆ ಗೊತ್ತು. ಟ್ಯಾನ್ ಅಂತ ಅಂದ್ರೆ ಏನು? ಆಪೋಸಿಟ್ ಬೈ ಹೈಪೋಟಿನಿಯಸ್. ಯಾವುದು ಟ್ಯಾನ್ ಅಂದರೆ? ಕರೆಕ್ಟ್ ಅಲ್ವಾ? ಸೊ ಈಗ ನಮಗೆ ಆಪೋಸಿಟ್ ಕೊಟ್ಟಿದ್ದಾರೆ, ಹೈಪೋಟಿನಿಯಸ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸಾರಿ, ಆಪೋಸಿಟ್ ಬೈ ಅಡ್ಜಸೆಂಟು. ಸೊ ನಮಗೀಗ 3/4 ಅಂತ ಅಂದ್ರೇನು? 3 ಅಂತ ಅಂದರೆ ಆಪೋಸಿಟ್ಟು, 4 ಅಂತ ಅಂದರೆ ಅಡ್ಜಸೆಂಟು. ನಾನು ಇನ್ಮೇಲೆ ಆಪೋಸಿಟ್ಗೆ ಬರೀ ಓ ಅಂತ ಬರೀತೀನಿ, ಅಡ್ಜಸೆಂಟ್ಗೆ ಹೈಪೋಟೆನಿಯಸ್ಗೆ ಎಚ್ ಅಂತ ಬರೀತೀನಿ. ಸೊ ಈಗ ಆಪೋಸಿಟ್ ಗೊತ್ತಿದೆ ನಮಗೆ, ಅಡ್ಜಸೆಂಟ್ ಗೊತ್ತಿದೆ, ಇನ್ನೊಂದು ಹೈಪೋಟೆನಿಯಸ್ ಬೇಕು. ಸೊ ಇಲ್ಲಿ ಆಪೋಸಿಟ್ 3 ಇದ್ದೆ, ಅಡ್ಜಸೆಂಟ್ 4 ಇದ್ದಾಗ ಹೈಪೋಟೆನಿಯಸ್ ಏನು ಬರುತ್ತೆ? ಹೈಪೋಟೆನಿಯಸ್ 5 ಬರುತ್ತೆ. ಯಾಕಂದರೆ ಇದು ಟ್ರಿಪ್ಲೆಟ್, 3, 4, 5 ಅನ್ನೋದು ಟ್ರಿಪ್ಲೆಟ್. ಸೊ ನಮಗೀಗ 5 ಹೈಪೋಟೆನಿಯಸ್ ವ್ಯಾಲ್ಯೂ ಗೊತ್ತಾಯಿತು. ಒಂದು ಟ್ರಯಾಂಗಲಲ್ಲಿ ಅಡ್ಜಸೆಂಟ್ ಆಪೋಸಿಟ್ ಅಂದರೆ ಏನು? ಇವಾಗ ಇದು ಟ್ರಯಾಂಗಲ್ ಎ ಇದು ಅಂದ್ಕೊಂಡ್ರೆ ನಮಗೆ ಟ್ಯಾನ್ ಅಂತ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟು 3 ಇದೆ, ಅಡ್ಜಸೆಂಟು 4 ಇದೆ. ಸೊ ಹೈಪೋಟೆನಿಯಸ್ ಏನು ಬರುತ್ತೆ? 5 ಬರುತ್ತೆ. ಸೊ ಸೈನ್ ಥೀಟಾ ಅಂದರೆ ಏನು? ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟೆನಿಯಸ್. ಸೊ ಆಪೋಸಿಟ್ ಗೊತ್ತಾ ನಮಗೆ? ಆಪೋಸಿಟ್ ಆಲ್ರೆಡಿ ಗೊತ್ತು, ಏನು? 3/, ಹೈಪೋಟೆನಿಯಸ್ ಕೂಡ ಗೊತ್ತಾಯಿತು, 3/5. ಸೊ ಈ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಒಂದು ಈಕ್ವೇಷನ್ ಏನು? 1 - ಸೈನ್ ಥೀಟಾ. ಸೈನ್ ಥೀಟಾ ಅಂತ ಅಂದರೆ 3/5. 1 - 3/5 ಡಿವೈಡೆಡ್ ಬೈ 1 + 3/5 ಡಿವೈಡೆಡ್ ಬೈ 1 - 3/5. ಸೊ ಎಲ್ ಸಿ ಎಮ್ ತಗೊಂಡ್ರೆ 5 + 3 8/5, ಕೆಳಗಡೆ 5 - 3 2/5. 5 ಕ್ಯಾನ್ಸಲ್ ಆಗುತ್ತೆ, 8/2 ಅಂತಂದರೆ 4. ನಮ್ಮ ಆನ್ಸರ್ ಏನು ಬಂತು? 4. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಫ್ 5 cot theta = 3, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 6 sin theta - 3 cos theta ಡಿವೈಡೆಡ್ ಬೈ 7 sin theta + 3 cos theta. ಓಕೆ, ಇಲ್ಲಿ ನಮಗೆ ಕೊಟ್ಟಿರೋದೇನೋ ಕಾಟು, ಕೇಳ್ತಿರೋದು ಸೈನು ಮತ್ತು ಕಾಸು. ಕಾಟ್ ಥೀಟಾ ಅಂದರೆ ಏನು? ಫಸ್ಟ್ ಆಫ್ ಆಲು ಕಾಟ್ ಥೀಟಾ ಅಂತ ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್, ಕರೆಕ್ಟ್ ಅಲ್ವಾ? ಕಾಟ್ ಥೀಟಾ ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಆದರೆ ಈ ಕಾಟ್ ಥೀಟಾ ನಾವು ಇನ್ನೊಂದು ಥರನೂ ಬರಿಬೋದು. ಹೆಂಗೆ ಅಂತ ಅಂದರೆ, ಕಾಟ್ ಥೀಟಾನ ನಾವು ಕಾಸ್ ಬೈ ಸೈನ್ ಥೀಟಾ ಕೂಡ ಬರಿಬೋದು. ಹೆಂಗೆ ಅಂತ ಅಂದರೆ, ಈಗ ಕಾಸ್ ಥೀಟಾ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್. ಸೈನ್ ಥೀಟಾ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟೆನಿಯಸ್, ಕರೆಕ್ಟ್ ಅಲ್ವಾ? ಸೊ ಇದನ್ನು ಕಾಸ್ ಥೀಟಾ ಬೈ ಸೈನ್ ಥೀಟಾ ಏನಾಗುತ್ತೆ? ಕಾಸ್ ಬೈ ಸೈನ್ ಏನಾಗುತ್ತೆ? A/H ಹೋಲ್ ಡಿವೈಡೆಡ್ ಬೈ O/H, ಕರೆಕ್ಟ್ ಅಲ್ವಾ? ಹೆಚ್ಚು ಹೈಪೋಟೆನಿಯಸ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತೆ? ಅಡ್ಜಸೆಂಟ್ ಬೈ ಆಪೋಟೆನಿಯಸ್, ಆಪೋಸಿಟ್. ಸೊ ಇದು ಕೂಡ ಅದೇ ತಾನೇ, ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇದು ಕೂಡ ಒಂದು ರೇಷಿಯೋ, ಇದು ನೆನ್ಪಿಟ್ಕೊಳ್ಳಿ. ಸೊ ಕಾಟ್ನ ನಾವು ಕಾಸ್ ಬೈ ಸೈನ್ ಅಂತ ಕೂಡ ಬರೀಬೋದು. ಓಕೆನಾ? ಕಾಟ್ನ ನಾವೇನಂತ ಬರೀಬೋದು? ಕಾಸ್ ಬೈ ಸೈನ್ ಅಂತ ಕೂಡ ಬರೀಬೋದು. ಓಕೆ, ಇವಾಗ ಈ ಬೇಸ್ ಮೇಲೆ ನಾವು ಆನ್ಸರ್ ಮಾಡೋಣ. ಓಕೆ, ಕಾಸು ಬಂತು, ನಮಗೆ ಸೈನು ಬಂತು. ಇಲ್ಲಿ ಕೇಳಿರೋದು ಕಾಸು ಮತ್ತು ಸೈನ್. ಸೊ ಈ ಕಾಟ್ನ ನಾವು ಕಾಸು ಸೈನ್ಗೆ ಕನ್ವರ್ಟ್ ಮಾಡಿಕೊಂಡು ಮಾಡೋಣ. ಕನ್ವರ್ಟ್ ಏನಿಲ್ಲ, ಕಾಟ್ ಅಂತ ಅಂದರೆ ಕಾಸ್ ಬೈ ಸೈನ್. ಕಾಸ್ ಬೈ ಸೈನ್ನ ನೀವು ಡೈರೆಕ್ಟಾಗಿ ಕಾಟ್ ಅಂತ ಕೂಡ ಬರ್ಕೊಬೋದು. ಓಕೆ, ಅದೇ ಥರ ಸೈನ್ ಬೈ ಕಾಸ್ ಕೂಡ ನಿಮ್ಗೆ ಏನಾಗುತ್ತೆ? ಟ್ಯಾನ್ ಆಗುತ್ತೆ. ಓಕೆನಾ? ಸೊ ಈಗ ನಮಗೆ ಕ್ವಶನಲ್ಲಿ ಕೇಳಿರೋದೇನು? 6 sin theta - 3 cos theta ಹೋಲ್ ಡಿವೈಡೆಡ್ ಬೈ 7 sin theta + 3 cos theta, ಕರೆಕ್ಟ್ ಅಲ್ವಾ? ಸೊ ಸೈನ್ ಥೀಟಾ ಅಂದರೆ ಏನು? ಸೈನ್ ಥೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನಿಯಸ್. 6 ಇಂಟು ಆಪೋಸಿಟ್ ಬೈ ಹೈಪೋಟೆನಿಯಸ್ -3 ಇಂಟು ಕಾಸ್ ಅಂತ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್, ಕರೆಕ್ಟ್ ಅಲ್ವಾ? ಹೋಲ್ ಡಿವೈಡೆಡ್ ಬೈ 7 ಸೈನ್ ಅಂತ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೆನಿಯಸ್ -3 ಇಂಟು ಕಾಸ್ ಅಂತ ಅಂದರೆ ಏನು? ಸೊ ಇದು ಪ್ಲಸ್, ಕಾಸ್ ಅಂತ ಅಂದರೆ ಮತ್ತೆ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್. ಸೊ ಹೈಪೋಟೆನಿಯಸ್ ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮತ್ತೆ ನೀವು ಇಲ್ಲಿ ಆಪೋಸಿಟ್ ಇದೆ, ಇಲ್ಲೂ ಆಪೋಸಿಟ್ ಇದೆ, ಇಲ್ಲಿ ಅಡ್ಜಸೆಂಟ್ ಇದೆ, ಇಲ್ಲೂ ಅಡ್ಜಸೆಂಟ್ ಇದೆ, ಅದು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಅಂತೀರಾ. ಹಂಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಡಿನಾಮಿನೇಟರು. ಇಲ್ಲಿ ನ್ಯೂಮರೇಟರಲ್ಲಿ ನಮಗೆ ವ್ಯಾಲ್ಯೂಸ್ ಅನ್ನೋದು ಚೇಂಜ್ ಆಗುತ್ತೆ. ಇದು 6 ಇಂಟು ಆಪೋಸಿಟ್ ಬೈ
ಅಡ್ಜಸೆಂಟ್ ಹೈಪೋಟಿನಿಯಸ್, ಇದು 3 ಇಂಟು ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಸೊ ಇಲ್ಲಿ 3 ಇದೆ, ಇಲ್ಲಿ 6 ಇದೆ, ಇಲ್ಲಿ 3 ಇದೆ, ಇಲ್ಲಿ 7 ಇದೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಅದಕ್ಕೋಸ್ಕರ ನ್ಯೂಮರೇಟರ್ ಇರೋದು ನಾವು ಕ್ರಾಸ್ ಆಫ್ ಮಾಡೋಕ್ಕಾಗಲ್ಲ, ಓನ್ಲಿ ಡಿನಾಮಿನೇಟರ್ ಇರೋದು ಮಾತ್ರ ಕ್ರಾಸ್ ಆಫ್ ಮಾಡ್ಬೋದು. ಸೊ ಈಗ ನಮಗೆ ಇದೇನು ಉಳಿತು, 6 ಇಂಟು ಆಪೋಸಿಟ್ ಮೈನಸ್ 3 ಇಂಟು ಅಡ್ಜಸೆಂಟ್ ಡಿವೈಡೆಡ್ ಬೈ 7 ಇಂಟು ಆಪೋಸಿಟ್ ಪ್ಲಸ್ 3 ಇಂಟು ಅಡ್ಜಸೆಂಟ್ ಉಳಿತು. ಕರೆಕ್ಟ್ ಅಲ್ವಾ? ಇವಾಗ ನಮಗೆ ಫಸ್ಟ್ ಏನು ವ್ಯಾಲ್ಯೂ ಕೊಟ್ಟಿದ್ರು, 5 cot ಈಸ್ ಈಕ್ವಲ್ಸ್ ಟು 5 cot θ ಈಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ರು, 3. ಸೊ ಈ 5 ಹೋದರೆ cot θ ಏನಾಗುತ್ತೆ, 3/5. cot θ ಅಂದರೆ ಏನು, ಕಾಸ್ ಬೈ ಸೈನ್, ಸೊ 3/5 ಬಂತಲ್ವಾ? ಸೊ ಈ 3/5ಅಲ್ಲಿ ಕಾಸ್ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತು, ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್. ಸೈನ್ ಅಂತಂದರೆ ಆಪೋಸಿಟ್ ಬೈ ಹೈಪೋಟೆನಿಯಸ್. ಹೈಪೋಟೆನಿಯಸ್ ಕ್ಯಾನ್ಸಲ್ ಆಗುತ್ತೆ. ಅದನ್ನೇ ತಾನೇ ಮುಂಚೆ ಬರೋದಲ್ಲ ಕಾಟು. ಸೊ ನಮ್ಗೆ ಅವಾಗ ಏನು ಉಳಿಯುತ್ತೆ ಇದ್ರಲ್ಲಿ ನಮಗೆ, ಇಲ್ಲ ನಮಗೆ ಏನು ಉಳಿಯುತ್ತೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಸಾರಿ, ಅಡ್ಜಸೆಂಟ್ ಬೈ ಆಪೋಸಿಟ್ ಉಳಿಯುತ್ತೆ. ಸೊ ಅಡ್ಜಸೆಂಟ್ ಬೈ ಆಪೋಸಿಟ್ ಉಳಿಯುತ್ತೆ. ಸೊ ಇಲ್ಲಿ ಅಡ್ಜಸೆಂಟ್ ವ್ಯಾಲ್ಯೂ ಏನಾಗಿರುತ್ತೆ 3, ಆಪೋಸಿಟ್ ವ್ಯಾಲ್ಯೂ ಏನಾಗಿರುತ್ತೆ 5. ಸೊ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪಲ್ ಆಗಿ. ಸೊ 6 ಇಂಟು ಆಪೋಸಿಟ್ ಅಂದರೆ 5 ಮೈನಸ್ 3 ಇಂಟು ಅಡ್ಜಸೆಂಟ್ ಅಂದರೆ 3 ಇಂಟು 3 ಡಿವೈಡೆಡ್ ಬೈ 7 ಇಂಟು ಆಪೋಸಿಟ್ ಅಂದರೆ ಇದು ಆಪೋಸಿಟು ಅನ್ಕೊಂಬಿಟ್ರಿ, ಮತ್ತೆ ಆಪೋಸಿಟ್ ಅಂದರೆ 5 ಪ್ಲಸ್ 3 ಇಂಟು ಅಡ್ಜಸೆಂಟ್ ಅಂದರೆ 3 ಪ್ಲಸ್ 6 5 30, 3 3 9, 30 minus 9 21 ಡಿವೈಡೆಡ್ ಬೈ 7 5 35, 3 9, 35 ಪ್ಲಸ್ 9 44. ಸೊ ನಮ್ಮ ಆನ್ಸರ್ ಏನು ಬಂತು, 21/44. ಓಕೆ, ಸೊ ನಮ್ಮ ಆನ್ಸರ್ ಏನು 21/44. ಅರ್ಥ ಆಯ್ತಲ್ವಾ? ಫಸ್ಟ್ ಏನಿಲ್ಲ, ನಾನು ಈ 5ನ ಇಲ್ಲಿ ಕಳಿಸಿದಾಗ ಇದು 3/5 ಆಯಿತು. 3/5 ಏನು, cot θ. cot θ ನಾವು ಹೆಂಗೆ ಬರಿಬೋದು, ಕಾಟ್ ಅಂತ ಅಂದರೆ ಕಾಸ್ ಬೈ ಸೈನ್. ಸೊ ಕಾಸ್ ಬೈ ಸೈನ್ ಅಂತ ಅಂದಾಗ, ಕಾಸ್ ಬೈ ಸೈನ್ ಅಂತ ಅಂದರೆ ಏನು, ಕಾಸ್ ಬೈ ಸೈನ್ ಅಂತ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಡಿವೈಡೆಡ್ ಬೈ ಆಪೋಸಿಟ್ ಬೈ ಹೈಪೋಟಿನಿಯಸ್. ಹೈಪೋಟಿನಿಯಸ್ ಕ್ಯಾನ್ಸಲ್ ಆದಾಗ ಉಳಿಯೋದೇನು, ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಸೊ ಈ ವ್ಯಾಲ್ಯೂ ಏನಾಗಿರುತ್ತೆ, 3/5 ಅಡ್ಜಸೆಂಟ್ ಬೈ ಆಪೋಸಿಟ್ ಆಗಿರುತ್ತೆ. ಓಕೆ, ಇದು ಅಡ್ಜಸೆಂಟ್, ಇದು ಆಪೋಸಿಟ್ಟು. ಅದನ್ನು ನಾನು ಈ ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದೆ. ಓಕೆ, ಸೈನ್ ಅಂತ ಅಂದರೆ ಏನು, ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್. ಅದೇ ಥರ ಇಲ್ಲಿ ಹೈಪೋಟಿನಿಯಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಆಪೋಸಿಟ್ ಉಳಿಯುತ್ತೆ, ಇಲ್ಲಿ ಅಡ್ಜಸೆಂಟು, ಇಲ್ಲಿ ಆಪೋಸಿಟ್, ಇಲ್ಲಿ ಅಡ್ಜಸೆಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ, 21/44 ಬಂತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸೈನ್ ಎ ಇಸ್ ಈಕ್ವಲ್ಸ್ ಟು 2/5. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 5 sin a ಪ್ಲಸ್ 2 cosecant a ಡಿವೈಡ್ ಬೈ √21 secant a. ಓಕೆ, ಸೊ ಈಗ ನಮಗೆ ಸೈನ್ ಎ ಅಂತ ಅಂದರೆ ಗೊತ್ತು. ಸೈನ್ ಅಂದರೆ ಏನು, ಆಪೋಸಿಟ್ ಬೈ ಹೈಪೋಟಿನಿಯಸ್. ಸೊ ಆಪೋಸಿಟು 2 ಗೊತ್ತು, ಹೈಪೋಟಿನಿಯಸ್ 5 ಕೊಟ್ಟಿದ್ದಾರೆ. ನಮಗೆ ಅಡ್ಜಸೆಂಟ್ ಸೈಡ್ ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ಕೊಂಡ್ರೆ, ಇಲ್ಲಿ ಹೈಪೋಟಿನಿಯಸ್ 5 ಇದೆ, ಆಪೋಸಿಟ್ ಆ್ಯಂಗಲ್ 2 ಇದೆ. ಸೊ ಆ್ಯಂಗಲ್ ಇಲ್ಲಿ ತಗೊಂಡ್ರೆ ನಮಗೆ θ ಇಲ್ಲಿ ತಗೊಂಡ್ರೆ ಇದು ಆಪೋಸಿಟ್ 2 ಇದೆ, ಇಲ್ಲಿ 5 ಇದೆ. ಸೊ ನಮಗೆ ಬೇಕಾಗಿರೋದು ಬೇಸು ಅಂದರೆ ಅಡ್ಜಸೆಂಟ್ ಬೇಕು. ಸೊ ಅಡ್ಜಸೆಂಟ್ ಬೇಕು ಅಂತಂದರೆ ಸಿಂಪಲ್ ಆಗಿ 5² ಅಂಡರ್ ರೂಟ್ ಬರುತ್ತೆ. 5², ನಾನು ಯಾಕೆ ಅಂಡರ್ ರೂಟ್ ಬರುತ್ತೆ ಅಂತ ಆಲ್ರೆಡಿ ಫಸ್ಟ್ ಹೇಳಿದ್ದೀನಿ. 5² ಮೈನಸ್ 2². ಸೊ 5² ಅಂತಂದರೆ 25 ಮೈನಸ್ 2² ಅಂದರೆ 21. ಸೊ 21ಗೆ ಸ್ಕ್ವೇರ್ ರೂಟ್ ಇಲ್ಲ, ಸೊ √21 ಬರುತ್ತೆ. ಓಕೆ, ನಮಗೆ ಯಾವುದು ಅಡ್ಜಸೆಂಟ್ ವ್ಯಾಲ್ಯೂ ಸಿಕ್ತು, ಏನು √21. ಏನಿಲ್ಲ, ಸಿಂಪಲ್ ಆಗಿ ಇದರಲ್ಲಿ ಏನೇ ಕೊಡಲಿ, ಫಸ್ಟು ನಾವು ಟ್ರಯಾಂಗಲ್ ಹಾಕೊತೀವಿ. ಟ್ರಯಾಂಗಲಲ್ಲಿ ಎಲ್ಲ ವ್ಯಾಲ್ಯೂಸು ತಿಳ್ಕೊತೀವಿ. ಟ್ರಿಪ್ಲೆಟ್ಸ್ ಗೊತ್ತಿದೆ, ಟ್ರಿಪ್ಲೆಟ್ಸು ಯೂಸ್ ಮಾಡ್ಕೊತೀವಿ. ಟ್ರಿಪ್ಲೆಟ್ಸ್ ಗೊತ್ತಿಲ್ಲ ಅಂತಂದರೆ ಪೈಥಾಗರಸ್ ಥಿಯರಮ್ ಹಾಕ್ಕೊಂಡು ನಮಗೆ ಆ ಕ್ವಶನ್ನ ಸಾಲ್ವ್ ಮಾಡ್ಕೊತೀವಿ. ಅಂದರೆ ಆ ಒಂದು ಆ್ಯಂಗಲ್ ಸೈಡ್ಸ್ನ ತಿಳ್ಕೊತೀವಿ. ಸೊ ಅದಾದಮೇಲೆ ಜಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ ಎಲ್ಲದಕ್ಕೂ. ಸೊ 5 ಇಂಟು ಸೈನ್ ಎ ಅಂತ ಅಂದರೆ 2/5 ಪ್ಲಸ್ 2 ಇಂಟು ಕೊಸಿಕೆಂಟ್ ಅಂತ ಅಂದರೆ ಎಷ್ಟನೇದು, ಸೈನ್ಗೆ ಆಪೋಸಿಟ್ ಅಂದರೆ ಏನು, 5/2 ಡಿವೈಡೆಡ್ ಬೈ ನೆಕ್ಸ್ಟು √21 ಇಂಟು ಸೀಕೆಂಟ್ ಎ. ಸೀಕೆಂಟ್ ಎ ಅಂತ ಅಂದರೆ ಏನು, ಸೈನು ಕಾಸು ಟ್ಯಾನು ಕೊಸಿಕೆಂಟ್ ಸೀಕೆಂಟ್ ಅಂದರೆ ಫಿಫ್ತ್ ಅಂದರೆ ನಮಗೆ ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್ ಬರುತ್ತೆ. ಕರೆಕ್ಟ್ ಅಲ್ವಾ? ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್. ಹೈಪೋಟಿನಿಯಸ್ ಏನಿಲ್ಲಿ 5, ಅಡ್ಜಸೆಂಟ್ ಏನೇ √21. ಓಕೆ, ಸೊ ಇದೇನಾಗುತ್ತೆ ವ್ಯಾಲ್ಯೂ, ಈ √21 ಈ √21 ಕ್ಯಾನ್ಸಲ್ ಆಗುತ್ತೆ. ಈ 5 ಕ್ಯಾನ್ಸಲ್ ಆಯಿತು, ಈ 2 ಕ್ಯಾನ್ಸಲ್ ಆಗೋಯಿತು. ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ. ಸೊ 5 + 2 ಏನು, 7 ಡಿವೈಡೆಡ್ ಬೈ 5. ಸೊ ನಮ್ಮ ಆನ್ಸರ್ ಏನು ಬಂತು, 7/5. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ 3 sin θ ಮೈನಸ್ cos θ ಡಿವೈಡೆಡ್ ಬೈ cos θ ಪ್ಲಸ್ sin θ ಇಸ್ ಈಕ್ವಲ್ಸ್ ಟು 1. ಇಲ್ಲಿ ಆಲ್ರೆಡಿ 1 ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ cot θ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಇದನ್ನು ಈ cos θ ಪ್ಲಸ್ sin θ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ 1ಗೆ. ಅವಾಗ ಇದೇನಾಗುತ್ತೆ ನಮಗೆ 3 sin θ ಮೈನಸ್
ಕಾಸ್ ಟೀಟಾ ಈಸ್ ಈಕ್ವಲ್ಸ್ ಟು ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ. ಕರೆಕ್ಟ್ ಅಲ್ವಾ? ಇದು ಇಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದೀನಿ. ಓಕೆ, ಈಗ ಇಲ್ಲಿ 3 ಸೈನ್ ಟೀಟಾ ಇದೆ, ಇಲ್ಲಿ 1 ಸೈನ್ ಟೀಟಾ ಇದೆ. ಇದನ್ನು ಈ ಕಡೆಗೆ ತಂದಾಗ 1 ಮೈನಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ 3 ಸೈನ್ ಟೀಟಾ ಮೈನಸ್ 1 ಸೈನ್ ಟೀಟಾ ಏನಾಗುತ್ತೆ? 2 ಸೈನ್ ಟೀಟಾ. ಕರೆಕ್ಟ್ ಅಲ್ವಾ? ಅದಾದಮೇಲೆ ಮೈನಸ್ ಇಲ್ಲಿ ಕಾಸ್ ಟೀಟಾ ಇದೆ, ಇಲ್ಲಿ ಕೂಡ ಕಾಸ್ ಟೀಟಾ ಇದೆ. ಸೊ ಈ ಮೈನಸ್ನ ನಾವು ಈ ಕಡೆ ಕಳಿಸ್ಬಿಟ್ರೆ ಪ್ಲಸ್ ಆಗುತ್ತೆ. ಸೊ ಅವಾಗ ಇದೇನಾಗುತ್ತೆ? ಈಕ್ವಲ್ಸ್ 2 ಕಾಸ್ ಟೀಟಾ. ಕರೆಕ್ಟ್ ಅಲ್ವಾ? ಈ 2 ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ ಸೈನ್ ಇದೆ, ಇಲ್ಲಿ ಕಾಸ್ ಇದೆ. ಓಕೆ, ಸೊ ಇವಾಗ ಅವ್ರು ಕೇಳ್ತಿರೋದೇನು? ಕಾಟ್ ಅಂದರೆ ಏನು? ಕಾಟ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು ಏನು, ಕಾಸ್ ಟೀಟಾ ಬೈ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು ಕಾಟ್ ಟೀಟಾ. ಕರೆಕ್ಟ್ ಅಲ್ವಾ? ಕಾಸ್ ಬೈ ಸೈನ್ ಮಾಡಿದ್ರೆ ನಮಗೆ ಕಾಟ್ ಬರುತ್ತೆ. ಸೊ ಸಿಂಪಲ್ ಆಗಿ ಈ ಸೈನ್ ಟೀಟಾನ ಕೆಳಗೆ ತಳ್ಕೊಂಬನ್ನಿ. ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ? 1 ಇರುತ್ತೆ. 1 ಇಸ್ ಈಕ್ವಲ್ಸ್ ಟು ಕಾಸ್ ಟೀಟಾ ಬೈ ಸೈನ್ ಟೀಟಾ. ಸೊ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂದರೆ ಏನು? ಕಾಟ್ ಟೀಟಾ. ಸೊ ನಮ್ಮ ಆನ್ಸರ್ ಏನು ಬಂತು? 1. ಸೊ ನಮ್ಮ ಆನ್ಸರ್ ಏನು? 1. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದೆ ನೋಡಿ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಡಿವೈಡ್ ಬೈ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಈಸ್ ಈಕ್ವಲ್ಸ್ ಟು 4/5. ದೆನ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಬೈ 2 ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ಇಲ್ಲಿ ಏನು ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದೆ. ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇದನ್ನು 2 ಥರ ಮಾಡ್ಬೋದು. ಫಸ್ಟ್ ಈಗ ಮೆಥಡ್ 1ನಲ್ಲಿ ಹೆಂಗೆ ಮಾಡ್ಬೋದು ನೋಡೋಣ. ಸೊ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 ಇಂಟು ಸೈನ್ ಟೀಟಾ ಮೈನಸ್ 5 ಇಂಟು ಕಾಸ್ ಟೀಟಾ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಕ್ವಲ್ಸ್ 4 ಇಂಟು ಸೈನ್ ಟೀಟಾ ಪ್ಲಸ್ 4 ಇಂಟು ಕಾಸ್ ಟೀಟಾ ಆಯಿತು. ಈಗ ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಅಂದರೆ ಇದನ್ನ ಈ ಕಡೆಗೆ ತಂದರೆ ಮೈನಸ್ ಆಗುತ್ತೆ. ಸೊ 5 ಮೈನಸ್ 4 1 ಅಂದರೆ ಸೈನ್ ಟೀಟಾ ಮೈನಸ್ ಇಲ್ಲಿ -5 ಇದೆ, ಇಲ್ಲಿ +4 ಇದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವೇನು ಮಾಡೋಣ? ಈ -5ನ ಆ ಕಡೆಗೆ ಕಳಿಸ್ಕೊಡೋಣ. ಅವಾಗ ಇದೇನಾಗುತ್ತೆ? ನಮಗೆ 9 ಕಾಸ್ ಟೀಟಾ ಆಗುತ್ತೆ. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತು ಏನು, ಸೈನ್ ಬೈ ಕಾಸ್ ಏನಾಗುತ್ತೆ? ಟ್ಯಾನ್ ಟೀಟಾ ಆಗುತ್ತೆ. ಸೊ ಕಾಸ್ನ ಕೆಳಗೆ ತಗೊಂಡ್ಬಂದರೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇಸ್ ಈಕ್ವಲ್ಸ್ ಟು 9/1. ಏನಿಲ್ಲ ಅಂದರೆ ಕೆಳಗಡೆ 1 ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇನು ಬಂತು ನಮಗೆ? 9/1 ಅಂದರೆ ಏನು? ಟ್ಯಾನ್ ಟೀಟಾ. ಕರೆಕ್ಟ್ ಅಲ್ವಾ? ಟ್ಯಾನ್ ಟೀಟಾ ಅಂದರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟು. ಸೊ ನಮಗೆ ಇಲ್ಲಿ ಆಪೋಸಿಟ್ ವ್ಯಾಲ್ಯೂ ಅಡ್ಜಸೆಂಟ್ ವ್ಯಾಲ್ಯೂ ಸಿಕ್ತು. ಇವಾಗ ಒಂದು ಟ್ರಯಾಂಗಲ್ ಅಂದ್ಕೊಂಡ್ರೆ ಆಪೋಸಿಟ್ ವ್ಯಾಲ್ಯೂ ಏನು? 9, ಅಡ್ಜಸೆಂಟ್ ವ್ಯಾಲ್ಯೂ ಏನು? 1. ನಮಗೆ ಬೇಕಾಗಿರೋದು ಹೈಪೋಟೀನಿಯಸ್ಸು. ಸೊ ಹೈಪೋಟೀನಿಯಸ್ ಅಂದರೆ ಅವಾಗ ಏನಾಗುತ್ತಿದ್ದು? 9 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. 9 ಸ್ಕ್ವೇರ್ ಅಂತ ಅಂದರೆ ಏನು? 81. 1 ಸ್ಕ್ವೇರ್ ಅಂತಂದರೆ 1. ಸೊ √82 ಆಯಿತು. ಕರೆಕ್ಟ್ ಅಲ್ವಾ? 80 ರೂಟ್ಗೆ ಸ್ಕ್ವೇರ್ ರೂಟ್ ಇದೆಯಾ? ಇಲ್ಲ. ಸೊ ನಮಗೆ ಹೈಪೋಟೀನಿಯಸ್ ವ್ಯಾಲ್ಯೂ ಏನು ಬಂತು? 82 ಬಂತು. ಸೊ ಇವಾಗ ನಮಗೆ 3 ವ್ಯಾಲ್ಯೂ ಸಿಕ್ತು. ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೊ ನಮಗೆ ಅವ್ರು ಕೇಳಿರೋದೇನು? ಕೊಸಿಕೆಂಟ್ ಸ್ಕ್ವೇರ್ ಟೀಟಾ. ಕೊಸಿಕೆಂಟ್ ಅಂತ ಅಂದರೆ ಏನು? ಕೊಸಿಕೆಂಟ್ ಅಂತ ಅಂದರೆ ನಮಗೆ ಹೈಪೋಟೀನಿಯಸ್ ಬೈ ಆಪೋಸಿಟ್ ಬರುತ್ತೆ. ಹೈಪೋಟೀನಿಯಸ್ ಏನು ಬಂತು? √82. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಆಪೋಸಿಟ್ ಏನು ಬಂತು? 9 ಹೋಲ್ ಸ್ಕ್ವೇರ್. ಓಕೆ, ಇದೊಂದಾಯಿತು. ಡಿವೈಡೆಡ್ ಬೈ 2 ಮೈನಸ್ ಸೇಮ್ ಮತ್ತೆ √82 ಡಿವೈಡೆಡ್ ಬೈ 9 ಹೋಲ್ ಸ್ಕ್ವೇರ್. ಸಿಂಪಲ್ ಆಗಿ. ಸೊ ಇವಾಗ ಇದೇನಾಗುತ್ತೆ? ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಈ 2 ಮತ್ತು ಈ √ ಕ್ಯಾನ್ಸಲ್ ಆಗುತ್ತೆ. 9 ಸ್ಕ್ವೇರ್ 81. ಸೊ 82/81 ಮೇಲ್ಗಡೆ ಬಂತು, ಕೆಳಗಡೆ ಇದು ಕ್ಯಾನ್ಸಲ್ ಆಯಿತು. 2 ಮೈನಸ್ 82/81 ಬಂತು. ಸೊ ಇದು ಫರ್ದರ್ ಆಗಿ 82/81 ಹೋಲ್ ಡಿವೈಡೆಡ್ ಬೈ ಇದು LCM ತೊಗೊಂಡ್ರೆ ಇದು 162 ಮೈನಸ್ 82 ಡಿವೈಡೆಡ್ ಬೈ 81. ಸೊ 81 ಕ್ಯಾನ್ಸಲ್ ಆಗುತ್ತೆ. ಸೊ ಫರ್ದರ್ ಆಗಿ ನಮ್ಗೆ ಏನು ಬಂತು? 82/80. ಸೊ 2 4ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? 2 4s 8, 2 1s 2, 2 4s 8 0, 41/40. ಸೊ ನಮ್ಮ ಆನ್ಸರ್ ಏನು ಬಂತು? 41/40. ಸೊ ನಮ್ಮ ಆನ್ಸರ್ ಏನು ಬಂತು? 41/40. ಸೊ ನಾವು ಇನ್ನೊಂದು ಥರನೂ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಇದಕ್ಕೆ ನಾವು ಒಂದು ಒಳ್ಳೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕಾಂಪೌಂಡ್ ಒಂದು ಡಿವಿಡೆಂಡು ಅಂತ ಒಂದು ಮೆಥಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮಗೀಗ A/B ಕೊಟ್ಟಿದ್ದಾರೆ ಒಂದರಲ್ಲಿ ವ್ಯಾಲ್ಯೂ. ಓಕೆ, A/B 5/3 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಮಗೆ ವ್ಯಾಲ್ಯೂ A+B A-B. ಇದರಲ್ಲಿ ನಮಗೆ A+B ಡಿವೈಡ್ ಬೈ A-B ಕೇಳ್ತಾರೆ. ಇದರಲ್ಲಿ ನಮಗೆ A/B ಕೇಳ್ತಾರೆ ಅಂದ್ಕೊಳ್ಳಿ. ಓಕೆ, ಅವಾಗ ಇದರಲ್ಲಿ ಸಿಂಪಲ್, ಇದರಲ್ಲಿ ಏನು ಸಿಂಪಲ್? A+B ಮಾಡಿಬಿಡ್ಬೋದು. ಏನು? 5+3 ಡಿವೈಡೆಡ್ ಬೈ 5-3. ಸೊ ಇದು 8/2 ವಿಚ್ ಮೀನ್ಸ್ 4 ಬರುತ್ತೆ. ಇದರಲ್ಲಿ ಮಾಡಿಬಿಡ್ಬೋದು. ಈ ಥರ ಕೊಟ್ಟಾಗ ಸಿಂಪಲ್. ಈ ಥರ ಕೊಟ್ಟಾಗ ನಾವು ಕಾಂಪೌಂಡು ಮತ್ತು ಡಿವಿಡೆಂಡು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಏನಿಲ್ಲ, ನಾವು ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಎರಡು ಕಡೆ, ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಕಡೆ ನಾವು ಆ್ಯಡು ಮತ್ತು ಮೈನಸ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? A+B. ಸೊ A+B ಪ್ಲಸ್
ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಮೈನಸ್ ಎ ಮೈನಸ್ ಬಿ. ಓಕೆ, ಕೊಟ್ಟಿರೋದು ನಾವು ಎರಡು ಪ್ಲಸ್ಸು ಮಾಡಬೇಕು ಮೈನಸ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡು ಮಾಡಬೇಕು ಲೆಫ್ಟ್ ಹ್ಯಾಂಡ್ ಸೈಡು ಮಾಡಬೇಕು. ಸೊ ಇಲ್ಲಿ ಕೂಡ ನಮಗೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಮಾಡಬೇಕು. ಓಕೆನಾ. ಸೊ ಇದು ಒಂದು ಡಿವಿಡೆಂಡು ಮತ್ತು ಕಾಂಪೌಂಡು ಅಂತಾರೆ, ಅದರದ್ದು ಕಾನ್ಸೆಪ್ಟು. ಸೊ ಎ ಪ್ಲಸ್ ಬಿ ಇಲ್ಲಿ ಮಾಡಿದಾಗ ಏನಾಗುತ್ತೆ ನಮಗೆ ನೋಡಿ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿ 2a ಬರುತ್ತೆ. ಅದೇ ಥರ ಇಲ್ಲಿ ಕೂಡ ನಮಗೆ ಮೈನಸ್ ಮೈನಸ್ಸು ಪ್ಲಸ್ ಆಗುತ್ತೆ, ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಗಿ 2b ಬರುತ್ತೆ. ಈಕ್ವಲ್ಸ್ ಇದೇನಾಯಿತು ಎ ಪ್ಲಸ್ ಬಿ ಅಂದರೆ, ಸೊ ನಿಮಗೆ ಕೊಟ್ಟಿಲ್ವಲ್ಲ, ಎ ಪ್ಲಸ್ ಬಿ ವ್ಯಾಲ್ಯೂ 7, ಎ ಮೈನಸ್ ಬಿ ವ್ಯಾಲ್ಯೂ 3 ಅಂದ್ಕೊಳ್ಳಿ. ಸೊ ಎ ಪ್ಲಸ್ ಬಿ ಏನಾಯಿತು ನಮಗೆ, ಎ ಪ್ಲಸ್ ಬಿ 7 + 3 10 ಡಿವೈಡೆಡ್ ಬೈ ಎ ಮೈನಸ್ ಬಿ ಅಂದರೆ 7 - 3 ಎಷ್ಟು 4. ಓಕೆ, ಸೊ ಇಲ್ಲಿ ಈ ಟು ಕ್ಯಾನ್ಸಲ್ ಆಯಿತು. ಇಲ್ಲಿ 5 2s 10, ಸಾರಿ 2 5s 10, 2 2s 4. ಎ ಏನು ಬಂತು ನಮಗೆ 5, ಬಿ ಏನು ಬಂತು 2. ಓಕೆ, ವ್ಯಾಲ್ಯೂ ಬಂತು. ಸೊ ಇಷ್ಟೆಲ್ಲ ನಾವು ಮಾಡೋದು ಬೇಕಾಗಿಲ್ಲ. ಈ ಥರ ಕೊಟ್ಟಾಗ ಎ ಬೈ ಬಿ ವ್ಯಾಲ್ಯೂ ಬಂತಲ್ವ ನಮ್ಗೆ, ಇಲ್ಲಿ ಎ ವ್ಯಾಲ್ಯೂ ಏನು 5, ಬಿ ವ್ಯಾಲ್ಯೂ 2 ಬಂತು. ಈ ಥರ ಕೊಟ್ಟಾಗ ಸಿಂಪಲ್ಲಾಗಿ ಏನು ಮಾಡ್ತೀರಾ ಗೊತ್ತಾ, ಸಿಂಪಲ್ಲಾಗಿ ನಾವು ಮೇಲ್ಗಡೆ ಏನು ಬರುತ್ತೆ ಎ ಪ್ಲಸ್ ಬಿ, ಎಲ್ಲಿ ಯಾವುದ್ರಲ್ಲಿ ಪ್ಲಸ್ ಇರುತ್ತೋ ಅದನ್ನು ನ್ಯೂಮರೇಟ್ರಲ್ಲಿ ಹಾಕ್ಕೊಳ್ಳಿ, ಯಾವುದ್ರಲ್ಲಿ ಮೈನಸ್ ಇರುತ್ತೋ ಅದನ್ನು ಡಿನಾಮಿನೇಟ್ರಲ್ಲಿ ಹಾಕ್ಕೊಳ್ಳಿ. ಓಕೆ, ಎ ಪ್ಲಸ್ ಬಿ, ಎ ಜಾಗದಲ್ಲಿ ಫಸ್ಟ್ ಯಾವುದಿದೆ ಎ ಇದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಎ ಪ್ಲಸ್ ಬಿ ಇದೆ, ಪ್ಲಸ್ ಬಿ ಅದನ್ನು ನಾವು ನ್ಯೂಮರೇಟ್ರಲ್ಲಿ ಹಾಕೊಬೇಕು. ಸೊ ಎ ಪ್ಲಸ್ ಬಿ ಅಂತ ಅಂದ್ರೇನು, 7 + 3 ಡಿವೈಡ್ ಬೈ 2 ಮಾಡಿಬಿಡಿ ಡೈರೆಕ್ಟಾಗಿ. ಇಲ್ಲೆಲ್ಲ ನಾವು 2 ಇಂದನೇ ಮಾಡಿರೋದು, ಅಂದರೆ ಡಿವೈಡ್ ಆಗುತ್ತೆ, ಸಿಂಪ್ಲಿಫೈ ಆಗುತ್ತೆ. ಸೊ 7 + 3 ಡಿವೈಡ್ ಬೈ 2 ಮಾಡಿಬಿಡಿ. 7 + 3 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು 5 ಬರುತ್ತೆ. ಇಲ್ಲಿ ಮೈನಸ್ ಇದೆ ಅಂದರೆ ಅದು ಡಿನಾಮಿನೇಟರ್ ಬರುತ್ತೆ. ಸೊ ಎ ಮೈನಸ್ ಬಿ ಏನಾಗುತ್ತೆ 7 - 3 ಡಿವೈಡೆಡ್ ಬೈ 2, 7 - 3 4 ಡಿವೈಡ್ ಬೈ 2 2. ಸೊ 5/2 ಬಂತು ಡೈರೆಕ್ಟಾಗಿ. ಇಲ್ಲಿ ಕೂಡ ಅದೇ ಬಂತು, ಇದು ಕೂಡ ಅಲ್ಲೇ ಬಂತು. ಸೊ ಇದನ್ನು ಕಾಂಪೌಂಡು ಮತ್ತು ಡಿವಿಡೆಂಡ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸಿಂಪಲಾಗಿ ಯಾವಾಗಾದ್ರು ಎ ಪ್ಲಸ್ ಬಿ ಎ ಮೈನಸ್ ಬಿ ಎರಡು ಕೊಟ್ಟಾಗ ಡೈರೆಕ್ಟಾಗಿ ಇಲ್ಲಿ ನಮಗೆ ಯಾವ್ದಾದ್ರು ವ್ಯಾಲ್ಯೂ ಕೊಟ್ಟಿದ್ದಾಗ, ಇಲ್ಲಿ ಬೇಕಾದ್ರೆ ಫಾರ್ ಎಕ್ಸಾಂಪಲ್ 10/4 ಕೊಟ್ಟಿದ್ರು ಅಂದ್ಕೊಳ್ಳಿ, 10/4 ಬೇಡ 11/6 ಕೊಟ್ಟಿದ್ರು ಅಂದ್ಕೊಳ್ಳಿ. ಅವಾಗ ಇದೇನಾಗುತ್ತೆ ನಮಗೆ 11 + 6 17/2, ಕೆಳಗಡೆ ನಮಗೆ 11 - 6 5/2 ಬರುತ್ತೆ ವ್ಯಾಲ್ಯೂ. ಓಕೆ, ಸೊ ಯಾವಾಗಾದರೂ ಈ ಥರ ಕೊಟ್ಟಾಗ ಡೈರೆಕ್ಟಾಗಿ ಈ ಥರ ಬರ್ಕೊಳ್ಳಿ. ಸೊ ಇವಾಗ ನಾವು ಜಸ್ಟ್ ಪ್ರೀವಿಯಸ್ ಕ್ವಶನ್ ಮಾಡಿದ್ವಲ್ಲ ಅದನ್ನೇ ಈ ಒಂದು ಮೆಥಡಲ್ಲಿ ಮಾಡೋಣ. ಸೊ ಈಗ ಪ್ರೀವಿಯಸ್ ಕ್ವಶನ್ ನಮ್ಗೆ ಏನು ಕೊಟ್ಟಿದ್ರು, sin θ - cos θ ಡಿವೈಡೆಡ್ ಬೈ sin θ ಪ್ಲಸ್ cos θ ಈಸ್ ಈಕ್ವಲ್ಸ್ ಟು 4/5 ಕೊಟ್ಟಿದ್ರು, ಕರೆಕ್ಟ್ ಅಲ್ವಾ. ಸೊ ನಮಗೆ ಇದನ್ನು ನಾವು ಇಲ್ಲಿ ಕಲ್ತ್ಕೊಂಡ್ವಲ್ಲ ಎ ಪ್ಲಸ್ ಬಿ ಎ ಮೈನಸ್ ಬಿ, ಆ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಮೇಲ್ಗಡೆ ಎ ಪ್ಲಸ್ ಬಿ ಬರಬೇಕು ಅಂದರೆ sin ಪ್ಲಸ್ ಬಿ, sin ಪ್ಲಸ್ ಬಿ ಅಂತಂದರೆ ಸಾರಿ ಎ ಪ್ಲಸ್ ಬಿ ಅಂತಂದರೆ ಇಲ್ಲಿ ಸೈನು ಎ ಪ್ಲಸ್ ಬಿ, ಎಲ್ಲಿ ಯಾವ ಪ್ಲಸ್ ಇರುತ್ತೋ ಅದರಲ್ಲಿ ಯಾವ ವ್ಯಾಲ್ಯೂ ಫಸ್ಟ್ ಇರುತ್ತೋ ಅದು ಮೇಲ್ಗಡೆ ಬರ್ಕೊಳ್ಳಿ. sin θ ಡಿವೈಡೆಡ್ ಬೈ ಮೈನಸ್ ಇರೋ ವ್ಯಾಲ್ಯೂ ಸೆಕೆಂಡಲ್ಲಿ ಯಾವ್ದಿರುತ್ತೋ ಅದು ಕೆಳಗಡೆ ಬರ್ಕೊಳ್ಳಿ. cos θ ಈಸ್ ಈಕ್ವಲ್ಸ್ ಟು ಇದು ಉಲ್ಟಾ 5/4, ಅಂದರೆ ನಾವು ಉಲ್ಟಾ ಬರ್ಕೊಂಡಿದ್ದೀನಿ. ಹೆಂಗೆ ತೊಗೊಂಡೆ ನಾನು, sin θ ಪ್ಲಸ್ cos θ ಡಿವೈಡೆಡ್ ಬೈ sin θ ಮೈನಸ್ cos θ ಮಾಡಿಕೊಂಡು ಇದನ್ನು ಬರೆದಿರೋದು ನಾನು. ಸೊ ಇಲ್ಲಿ ಪ್ಲಸ್ಸು ಎ ಬಂತು, ಇದು ಮೈನಸ್ಸು ಬಿ ಬಂತು, ಅಂದರೆ sin θ ಮೈನಸ್ ಬೈ cos θ 5/4 ಬಂತು, ಕರೆಕ್ಟ್ ಅಲ್ವಾ. ಆದರೆ ನಾನು ಡೈರೆಕ್ಟಾಗಿ 5/4 ಅಂತ ಬರೀತೀನಿ. ಈ 5/4 ಇದನ್ನು ಆ್ಯಡ್ ಮಾಡಬೇಕಲ್ವ, sin θ ಅಂದರೆ ನಾವು ಆ್ಯಡ್ ಮಾಡಬೇಕಲ್ವ. 5 + 4 9/2 ಡಿವೈಡೆಡ್ ಬೈ ಕಾಸ್ ಅಂತಂದರೆ 5 - 4 1/2. ಸೊ 2 ಕ್ಯಾನ್ಸಲ್ ಆದರೆ 9/1 ಬಂತು. ಸೊ sin ಬೈ ಕಾಸ್ ಏನು 9/1 ಬಂತು. sin ಬೈ ಕಾಸ್ ಅಂದೇನು tan θ. ಸೊ ನಿಮಗೆ ಇದನ್ನೇ ನಾವು ಫಸ್ಟ್ ಪ್ರೀವಿಯಸ್ಸಲ್ಲಿ ಮಾಡಿದ್ದು ಇದೇನೆ. ಬಟ್ ನಿಮಗೆ ಇನ್ ಕೇಸ್ ಒಂದೊಂದ್ಸಲ ಏನಾದ್ರು ಕನ್ಫ್ಯೂಷನ್ ಆದರೆ ಅಥವಾ ಇನ್ನೊಂದು ಮೆಥಡಲ್ಲಿ ಬೇಗ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ನಿಮ್ಗೆ ಗೊತ್ತಾದಾಗ ನಿಮಗೆ ಆನ್ಸರ್ಸ್ ಅನ್ನೋದು ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ಮೆಥಡು, ಸೊ ಅಲ್ಲಿ ಕೂಡ ನಮಗೆ ಫಸ್ಟು ಟ್ಯಾನೇ ಕಂಡುಹಿಡಿತೀವಿ. ನಿಮಗೆ ಕೆಲವೊಂದು ಸಲ sin ಬೈ ಕಾಸು ಟ್ಯಾನ್ ಅಂತ ಗೊತ್ತಾಗಲ್ಲ, ಅವಾಗ ಏನು ಮಾಡ್ತೀವಿ ಅಂತಂದರೆ ಈ ಮೆಥಡ್ ಯೂಸ್ ಮಾಡ್ಕೊಬೋದು. ಓಕೆ, ಬಟ್ ಫಸ್ಟ್ ಮೆಥಡೇ ಬೆಸ್ಟು. ಬಟ್ ಇದೊಂದು ಸಲ ಹೇಳಿದ್ದೀನಿ, ಯಾವಾಗಾದ್ರು ಯೂಸ್ ಮಾಡು, ಬೇರೆದ್ರಲ್ಲಿ ಕ್ವಶನ್ಸಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ಓಕೆ, ಇದರಲ್ಲೇ ಅಂತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ sin a ಪ್ಲಸ್ cos a ಡಿವೈಡೆಡ್ ಬೈ cos a is equals to 17/12 ದೆನ್ ದ ವ್ಯಾಲ್ಯೂ ಆಫ್ 1 - cos a ಬೈ sin a. ಸೊ ಫಸ್ಟು ಕಾಸ್ ಮಲ್ಟಿಪ್ಲೈ ಮಾಡಿ, 12 sin a ಪ್ಲಸ್ 12 cos a ಈಕ್ವಲ್ಸ್ 17 cos a. ಸೊ ಈ cos a ಕಾಮನ್ ಇದೆ. ಸೊ ಇದನ್ನು ಆ ಕಡೆಗೆ ಕಳಿಸ್ಬಿಟ್ರೆ 12 sin a ಈಸ್ ಈಕ್ವಲ್ಸ್ ಟು 17 cos a ಮೈನಸ್ 12 cos a, ಕರೆಕ್ಟ್ ಅಲ್ವಾ. ಸೊ ಇದು 12 sin a, ಈ ಕಡೆ 5 cos a ಬರುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಕೇಳ್ತಿರೋದೇನು, ಕಾಸ್ ಬೈ ಸೈನ್ ಅಲ್ವಾ. ಸೊ ನಾವು ಫಸ್ಟು
ಆಪೋಸಿಟ್ ಹೈಪೋಟೀನಿಯಸ್ ಮತ್ತು ಅಡ್ಜಸೆಂಟ್ದು ವ್ಯಾಲ್ಯೂಸ್ ತಿಳ್ಕೊಂಬೋಣ. ಸೊ ವ್ಯಾಲ್ಯೂಸ್ ಬೇಕು ಅಂತಂದರೆ ನಮಗೆ ಇದನ್ನು ಯಾವುದೋ ಒಂದು ಈಕ್ವೇಷನ್ಗೆ ರೇಷಿಯೋ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಸೈನ್ ಬೈ ಕಾಸ್ ಅಂತಂದರೆ ಟ್ಯಾನ್ ಅಂತ. ಸೊ ಅದಕ್ಕೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಇದು 12 sin A ಹಂಗೆ ಇರುತ್ತೆ, 12 sin A ಬೈ = 5 ಅಲ್ಲೇ ಇಟ್ಟಿರಿ, ಕಾಸ್ ಕೆಳಗಡೆ ತೊಗೊಂಬನ್ನಿ, ಕಾಸ್ ಈ 12 ಈ ಕಡೆಗೆ ಬಂದಾಗ ಮತ್ತೆ ಇದು ಡಿನಾಮಿನೇಟರ್ಗೆ ಹೋಗ್ಬಿಡುತ್ತೆ. ಓಕೆ, ಸೊ sin A ಬೈ ಕಾಸ್ ಏನು ಬಂತು 5/12. 5/12 ಅಂತ ಏನಂದ್ರೇನು ಟ್ಯಾನ್ ಎ, 5/12 ಅಂದರೆ ಏನು ಟ್ಯಾನ್ ಎ. ಅರ್ಥ ಆಗ್ತಿದಿಲ್ವಾ? ನನಗೆ ಒಂದು ರೇಷಿಯೋ ಬೇಕಾಗಿತ್ತು. ಸೊ ನನಗೆ ಗೊತ್ತು ಸೈನ್ ಬೈ ಕಾಸ್ ಅಂತ ಅಂದರೆ ಟ್ಯಾನ್ ಬರುತ್ತೆ ಅಂತ. ಯಾಕಂದರೆ ನನಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 3 ಸೈಡ್ಸ್ದು ವ್ಯಾಲ್ಯೂಸ್ ಬೇಕಾಯಿತು. ಸೊ ವ್ಯಾಲ್ಯೂಸ್ ಬೇಕು ಅಂತಂದರೆ ನನಗೆ ಇದ್ರದ್ದು ಯಾವ್ದಾದ್ರು ಒಂದು ರೇಷಿಯೋ ಕನ್ವರ್ಟ್ ಮಾಡ್ಕೊಂಬಿಟ್ರೆ ನನಗೆ ಈ ವ್ಯಾಲ್ಯೂಸ್ ಸಿಗುತ್ತೆ. ಸೊ ನಂಗೆ ಆಲ್ರೆಡಿ ಗೊತ್ತು ಸೈನ್ ಬೈ ಕಾಸ್ ಅಂತ ಅಂದರೆ ಟ್ಯಾನ್ ಅಂತ. ಸೊ ನಾನೇನು ಮಾಡಿದೆ, ಸೈನ್ ಬೈ ಕಾಸು ಟ್ಯಾನ್ ಆಗಿರೋದ್ರಿಂದ ಈ ಕಾಸ್ನ ಇಲ್ಲಿಗೆ ತೊಗೊಂಬಂದೆ. ಸೈನ್ ಬೈ ಕಾಸ್ 5 ಅಲ್ಲೇ ಇರುತ್ತೆ, ಈ 12ನ ಮತ್ತೆ ಆ ಕಡೆಗೆ ಕಳಿಸಿದಾಗ 5/12 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು 5/12 ಏನು ಟ್ಯಾನು. ಟ್ಯಾನ್ ಅಂತ ಅಂದ್ರೇನು? ಟ್ಯಾನ್ ಅಂತ ಅಂದರೆ ನಮಗೆ ಆಪೋಸಿಟ್ ಬೈ ಅಡ್ಜಸೆಂಟು. ಸೊ ಆಪೋಸಿಟ್ ವ್ಯಾಲ್ಯೂ ಏನು 5, ಅಡ್ಜಸೆಂಟು 12. ಸೊ 12 5 ಇಲ್ಲೇನು ಬರುತ್ತೆ ಹೈಪೋಟೀನಿಯಸ್ಸು 12² + 5². ಸೊ ಇದೇನಾಗುತ್ತೆ 12² 144, 5² 25, 169 ಅಂತಂದರೆ 13. ಸೊ ನಮಗೆ ಹೈಪೋಟೀನಿಯಸ್ ವ್ಯಾಲ್ಯೂ ಕೂಡ ಸಿಕ್ಬಿಡ್ತು. ಸೊ ಈಗ ಜಸ್ಟಿಗೆ ವ್ಯಾಲ್ಯೂ ಕೊಟ್ಟಿರೋ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಅವ್ರು ಕೇಳ್ತಿರೋದೇನು 1 - ಕಾಸ್ ಅಂತ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೀನಿಯಸ್. ಅಡ್ಜಸೆಂಟ್ ಅಂತಂದರೆ 12 / 13 ಹೋಲ್ ಡಿವೈಡೆಡ್ ಬೈ ಇನ್ನೇನಿದೆ ನಮಗೆ ಸೈನ್ ಅಂತ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟೀನಿಯಸ್. ಆಪೋಸಿಟ್ ಅಂದರೆ 5/13. ಇದು ನಮಗೆ LCM ತೊಗೊಂಡ್ರೆ 13 ಮಂತ್ಸ್ 1/13 ಬರುತ್ತೆ. ಇದು ಕೆಳಗಡೆ 5/13 ಬರುತ್ತೆ. 13 ಕ್ಯಾನ್ಸಲು, ಆನ್ಸರು 1/5. ಓಕೆ, ಆನ್ಸರು 1/5. ಸೊ ನಾವು ಇಲ್ಲಿವರೆಗೆ ಏನು ಮಾಡ್ತಾ ಇದ್ದೀವಿ? ನಾವು ಏನು ಮಾಡ್ತಿಲ್ಲ, ಜಸ್ಟು ಯಾವ್ದಾದ್ರು ವ್ಯಾಲ್ಯೂಸ್ ಕೊಟ್ಟಾಗ ನಾವು ಫಸ್ಟು ಸೈಡ್ಸ್ ಕಂಡುಹಿಡಿತಾ ಇದ್ದೀವಿ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಸೈಡ್ಸ್ ಕಂಡುಹಿಡಿತಾ ಇದ್ದೀವಿ. ಅಂದರೆ ಆಪೋಸಿಟು ಹೈಪೋಟಿನಿಯಸ್ಸು ಅಡ್ಜಸೆಂಟ್ ಸೈಡ್ಸ್ ಕಂಡುಹಿಡಿದ ಮೇಲೆ ಅವ್ರು ಏನೇ ಕೊಟ್ಟರು ನಮಗೆ ಅದ್ರ ವ್ಯಾಲ್ಯೂಸ್ ರೇಷಿಯೋಸ್ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ವ್ಯಾಲ್ಯೂಸ್ನ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬರ್ತಿದೆ. ಫಸ್ಟಿಂದ ಅದೇನೇ ಮಾಡ್ತಾ ಇರೋದು, ನಾವು ಇನ್ನೇನು ಮಾಡ್ತಿಲ್ಲ ಡಿಫ್ರೆಂಟಾಗಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಮೈನಸ್ ಕಾಟ್ ಥೀಟಾ ಇಸ್ ಈಕ್ವಲ್ಸ್ ಟು 7, ದೆನ್ ದ ವ್ಯಾಲ್ಯೂ ಆಫ್ ಇದನ್ನು ಕೇಳಿದ್ದಾರೆ. ಈ ಒಂದು ಈಕ್ವೇಷನ್, ಇದ್ರದ್ದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಕಾಂಪೌಂಡ್ ಮತ್ತು ಡಿವಿಡೆಂಡ್ ಕಾನ್ಸೆಪ್ಟ್ ತಿಳ್ಕೊಂಡ್ವಲ್ಲ, ಅದನ್ನು ಇಲ್ಲಿ ಯೂಸ್ ಮಾಡೋಣ. ಕೊಸಿಕೆಂಟ್ ಪ್ಲಸ್ ಅಂದರೆ A + B A - B. A + B ಅಂತ ಅಂದರೆ ವ್ಯಾಲ್ಯೂ ಎ ವ್ಯಾಲ್ಯೂ ಏನು ಬರುತ್ತೆ 7 ಬೈ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ ಅಂತ. ಸೊ 7 + 1 / 2 ಅಂದರೆ ಕೊಸಿಕೆಂಟ್ ವ್ಯಾಲ್ಯೂ, ಕೊಸಿಕೆಂಟ್ ಥೀಟಾದು ಡಿವೈಡೆಡ್ ಬೈ ಕಾಟ್ ಥೀಟಾ. ಇದು ವ್ಯಾಲ್ಯೂ ಏನು ಬರುತ್ತೆ ನಮಗೆ 7 + 1 8/2, 4 ಡಿವೈಡ್ ಬೈ 7 + 1 7 - 1/2 6/2 3 4/3 ಬಂತು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಯಾವ್ದಾದ್ರು ಒಂದು ರೇಷಿಯೋ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಆ್ಯಂಗಲ್ಸ್ದು ಸೈಡ್ಸ್ದು ವ್ಯಾಲ್ಯೂ ಸಿಕ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಕೊಸಿಕೆಂಟ್ ಅಂದರೆ ಏನು? ಸೈನ್ ಥೀಟಾಗೆ ಆಪೋಸಿಟು. ಕರೆಕ್ಟ್ ಅಲ್ವಾ? ಸೈನ್ ಥೀಟಾಗೆ ಆಪೋಸಿಟ್ ಅಂದರೆ ರೆಸಿಪ್ರೊಕಲ್ಲು. ಸೊ ಕೊಸಿಕೆಂಟ್ ಥೀಟಾ ನಾನು 1/sin ಥೀಟಾ ಬರ್ಕೊತೀನಿ. ಕಾಟ್ ಥೀಟಾ ಅಂದರೆ ನಂಗೆ ಆಲ್ರೆಡಿ ಗೊತ್ತು, ಏನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಈಸ್ ಈಕ್ವಲ್ಸ್ ಎಷ್ಟು ಬಂತು 4/3. ಸೊ ಇಲ್ಲಿ ನಮಗೆ ಸೈನ್ ಥೀಟಾ ಹೋದರೆ 1/cos ಥೀಟಾ ಬಿತ್ತು. 1/cos ಥೀಟಾ ಏನು ಬಂತು 4/3. ಸೊ 1/cos ಥೀಟಾನ ಉಲ್ಟಾ ಮಾಡಿದ್ರೆ ರೆಸಿಪ್ರೊಕಲ್ ಮಾಡಿಕೊಂಡ್ರೆ ನಮಗೆ ಕಾಸ್ ಥೀಟಾ ಏನು ಬರುತ್ತೆ 3/4. ಕಾಸ್ ಥೀಟಾ ಏನು ಬಂತು ನಮಗೆ 3/4. ಅಂದರೆ ನಿಮಗೆ ಕಾಸ್ ಥೀಟಾ ಅಂದರೆ ಏನು? ಕಾಸ್ ಥೀಟಾ ಅಂತ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೀನಿಯಸ್ಸು. ನಮಗೀಗ ಅಡ್ಜಸೆಂಟ್ ವ್ಯಾಲ್ಯೂ ಸಿಕ್ತು ಏನು 3, ಹೈಪೋಟೀನಿಯಸ್ ವ್ಯಾಲ್ಯೂ ಕೂಡ ಸಿಕ್ತು ಏನು 4. ಸೊ ಇಲ್ಲಿ ನಮಗೆ ಯಾವ ವ್ಯಾಲ್ಯೂ ಬರಬೇಕು? √4² - 3². ಕರೆಕ್ಟ್ ಅಲ್ವಾ? 4² ಅಂತ ಅಂದರೆ 16, 3² ಅಂತ ಅಂದರೆ 9, 16 - 9 7 ಅಂದರೆ ಇಲ್ಲಿ √7 ಬಂತು. ಓಕೆ, ನಮ್ಗೆ ಈಗ ಎಲ್ಲ ವ್ಯಾಲ್ಯೂಸು ಸಿಕ್ಬಿಡ್ತು. ಸೊ ಈಗ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸಿಂಪಲ್ ಆಗಿ. ಸೊ 4 × sin² ಥೀಟಾ ಅಂದರೆ ಫಸ್ಟು ಸೈನ್ ಅಂತ ಅಂದರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಅಂತ ಅಂದರೆ ಏನು? √7 ಆಪೋಸಿಟ್ ಬೈ ಹೈಪೋಟೀನಿಯಸ್ಸು. √7/4. ಸೈನ್ ಥೀಟಾ ಅಂತ ಅದೇ ಅಲ್ವಾ sin² ಥೀಟಾ. ಸೈನ್ ಥೀಟಾ ಅಂದರೆ ಏನು? ಫಸ್ಟು ಆಪೋಸಿಟ್ ಬೈ ಹೈಪೋಟೀನಿಯಸ್ಸು. ಸೊ 4 × √7/4 ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಸ್ಕ್ವೇರ್ -1 ಡಿವೈಡೆಡ್ ಬೈ 4 × ಮತ್ತೆ ಸೇಮ್ √7/4 ಹೋಲ್ ಸ್ಕ್ವೇರ್ +5. ಓಕೆ, ಸೊ ಇದು ಈ √2 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ.
ಸೊ ಮೇಲ್ಗಡೆ ಏನು ಬರುತ್ತೆ ನಮಗೆ 4 ಇಂಟು 7 ಡಿವೈಡೆಡ್ ಬೈ 4 4 16 ಮೈನಸ್ 1. ಇದು ಕೆಳಗಡೆ ಡಿವೈಡೆಡ್ ಬೈ 4 ಇಂಟು 7 ಡಿವೈಡೆಡ್ ಬೈ 16 ಪ್ಲಸ್ 5 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಕೆಳಗಡೆ ಎಲ್ಲದಕ್ಕೂ 16 ಎಲ್ ಸಿ ಎಮ್ ಬರುತ್ತೆ. ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೂಡ ಎಲ್ ಸಿ ಎಮ್ 16 ಬರುತ್ತೆ. ಸೊ ಇಲ್ಲಿ 16 4 64, ಇಲ್ಲಿ 1 ಇರುತ್ತೆ. ಎಲ್ ಸಿ ಎಮ್ ತೊಗೊತಾ ಇದ್ದೀನಿ ನಾನು. ಇಂಟು 16 4 64, ಸಾರಿ ಎಲ್ ಸಿ ಎಮ್ ಅಂತೀನಿ. ಸೊ ಎಲ್ ಸಿ ಎಮ್ಗೂ ಫಸ್ಟ್ ನಾವು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಾಡ್ ಮಾಸ್ ಗೊತ್ತಲ್ಲ, ಫಸ್ಟ್ ಮಲ್ಟಿಪ್ಲಿಕೇಶನ್ ಆದಮೇಲೆ ಆ್ಯಡ್ ಮಾಡಬೇಕು. ಸೊ ಇದೇನಾಗುತ್ತೆ ನಮಗೆ 7 4 28, ಇಲ್ಲಿ -1 ಇರುತ್ತೆ. ಓಕೆ, ಇದು ಕೂಡ ನಮಗೆ 7 4 28, ಇಲ್ಲಿ ಪ್ಲಸ್ 5 ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಫರ್ದರಾಗಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಸೊ ಇವಾಗ ಎಲ್ ಸಿ ಎಮ್ ತಗೊಂಡ್ರೆ ಇದು ನಮಗೆ 28 - 16 ಬರುತ್ತೆ. ಸೊ 28 - 16 12/16 ಹೋಲ್ ಡಿವೈಡೆಡ್ ಬೈ ಇದು 16 ಇಂಟು ಎಲ್ ಸಿ ಎಮ್ ತಗೊಂಡಾಗ 5 ಇಂಟು 16 80 + 28 108 ಡಿವೈಡೆಡ್ ಬೈ 16. ಸೊ 16 16 ಕ್ಯಾನ್ಸಲ್ ಆಗುತ್ತೆ. 12 ಡಿವೈಡೆಡ್ ಬೈ 108 ಆಗುತ್ತೆ. ಸೊ 12 1 12 9. ಸೊ ನಮ್ಗೆ ಆನ್ಸರ್ ಏನು ಬಂತು? 1/9. ಸೊ ನಮ್ಮ ಆನ್ಸರ್ ಏನು? 1/9. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕೆ ಮುಂಚೆ ಇವಾಗ ಇರೋ ರೇಷಿಯೋಸ್ನೇ ನಾವು ಸ್ವಲ್ಪ ಹಂಗೆ ದಬಾಕಿದ್ರೆ ನಮಗೆ ಬೇರೆ ರೇಷಿಯೋ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೊಸಿಕೆಂಟ್ ಟೀಟಾ ಡಿವೈಡೆಡ್ ಬೈ ಕಾಟ್ ಟೀಟಾ ಮಾಡಿದ್ರೆ ಏನು ಬರುತ್ತೆ ನಮಗೆ? ಕೊಸಿಕೆಂಟ್ ಅಂದರೆ ಏನು? 1/sin ಟೀಟಾ. ಕಾಟ್ ಟೀಟಾ ಅಂತ ಅಂದರೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಸೊ ಸೈನ್ ಟೀಟಾ ಕ್ಯಾನ್ಸಲ್ ಆದರೆ 1/cos ಅಂತ ಅಂದರೆ ಏನು? ಸೀಕೆಂಟ್ ಟೀಟಾ. ಅರ್ಥ ಆಯ್ತಾ? ಸೊ ಕೊಸಿಕೆಂಟ್ ಟೀಟಾ ಡಿವೈಡ್ ಬೈ ಕಾಟ್ ಟೀಟಾ ಅಂತಂದರೆ 1/cos ಟೀಟಾ. ನಾವು ಪ್ರೀವಿಯಸ್ ಕ್ವಶನ್ ಯೂಸ್ ಮಾಡ್ಕೊಂಡಿದ್ದು 1/cos ಟೀಟಾನ ರೆಸಿಪ್ರೋಕಲ್ ಮಾಡಿ 3/4 ಏನೋ ಬರ್ಕೊಂಡ್ವಲ್ವಾ. ಈಗ ಸೀಕೆಂಟ್ ಟೀಟಾ ಅಂದರೆ ಏನು? ಸೀಕೆಂಟ್ ಟೀಟಾ ಅಂತ ಅಂದರೆ ಹೈಪೋಟಿನಿಯಸ್ ಬೈ ಅಡ್ಜಸೆಂಟು. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಅದರಲ್ಲಿ ಕೂಡ ನಾವು ಅದನ್ನೇ ಮಾಡ್ಕೊಂಡಿದ್ದು. ರೆಸಿಪ್ರೋಕಲಲ್ಲಿ ಇದು ನಮಗೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಬರುತ್ತೆ. ನಾವು ಡೈರೆಕ್ಟಾಗಿ ಕಾಸ್ ಟೀಟಾನ ಏನು ಮಾಡ್ಕೊಂಡ್ವಿ? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್ ಮಾಡ್ಕೊಂಡ್ವಿ ಪ್ರೀವಿಯಸ್ ಕ್ವಶನ್ಸಲ್ಲಿ. ಓಕೆ, ಇದೊಂದು. ನೆಕ್ಸ್ಟು ಸೀಕೆಂಟ್ ಟೀಟಾ ಡಿವೈಡೆಡ್ ಬೈ ಟ್ಯಾನ್ ಟೀಟಾ. ಇದೇನಾಗುತ್ತೆ? 1/ಸೀಕೆಂಟ್ ಟೀಟಾ ಅಂದರೆ ಏನು? 1/cos ಟೀಟಾ. ಅದ್ರದ್ದು ಆಪೋಸಿಟ್ಟು ಜಸ್ಟ್ ಬರೀತಾ ಇರುತ್ತೆ ಅಷ್ಟೇ, ಏನೇನಿಲ್ಲ. ಟ್ಯಾನ್ ಟೀಟಾ ಅಂದರೆ ಏನು? ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಸೊ ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು. 1/sin ಅಂತ ಅಂದರೆ ಏನು? ಕೊಸಿಕೆಂಟ್ ಟೀಟಾ. ಅರ್ಥ ಆಯ್ತಲ್ವಾ? ಇವೆರಡು. ಅದಾದಮೇಲೆ ಇವೆಲ್ಲ ಒಂದು ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಅಂದರೆ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಆರಾಮಾಗಿ ಬಂದ್ಬಿಡುತ್ತೆ. ನಾವೇನು ಹೊಸ್ದಾಗೇನು ಮಾಡ್ತಿಲ್ಲ. ಇದನ್ನು ನಾವು ಏನು ಈಕ್ವೇಷನ್ಸ್ ಕಲ್ತ್ಕೊಂಡಿದ್ವೋ ಅದನ್ನೇ ನಾವು ಡೈರೆಕ್ಟಾಗಿ ಬರ್ಕೊತಾ ಇದ್ದೀವಿ ಅಷ್ಟೇ, ಯಾವಾಗ ಯೂಸ್ ಆಗ್ಬೋದು ಅಂತ. ಇನ್ನೊಂದು, ಸೊ ಇವಾಗ ಸೈನ್ ಸ್ಕ್ವೇರ್ ಟೀಟಾ ಬೇಕು ಅಂತ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಬೇಕು = 1 ಅಂತ ಇದ್ದಾಗ ನಮಗೆ ಕಾಸ್ ಸ್ಕ್ವೇರ್ ಟೀಟಾ ಮಾಡಬೇಕು ಅಂತ ಅಂದರೆ 1 - ಸೈನ್ ಸ್ಕ್ವೇರ್ ಟೀಟಾ ಮಾಡಬೇಕು. ಕಾಸ್ ಸ್ಕ್ವೇರ್ ಟೀಟಾ ಬೇಕು ಅಂತಂದರೆ. ಓಕೆ, ಅದೇ ನಮಗೆ ಸೈನ್ ಸ್ಕ್ವೇರ್ ಟೀಟಾ ಬೇಕು ಅಂತಂದರೆ 1 - ಕಾಸ್ ಸ್ಕ್ವೇರ್ ಟೀಟಾ ಮಾಡಬೇಕು. ಓಕೆ, ಸೊ ಇದೊಂದು ಬರ್ಕೊಳ್ಳಿ, ಸರಿನಾ? ಸೊ ನಾನು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಯಾವಾಗಲೂ ವ್ಯಾಲ್ಯೂ 1 ಬರುತ್ತೆ. ಓಕೆನಾ? ಸೊ ಕಾಸ್ ಸ್ಕ್ವೇರ್ ಟೀಟಾ ಕೇಳಿದ್ರೆ 1 - ಸೈನ್ ಸ್ಕ್ವೇರ್ ಟೀಟಾ ಮಾಡಬೇಕು. ಸೈನ್ ಸ್ಕ್ವೇರ್ ಟೀಟಾ ಕೇಳಿದ್ರೆ 1 - ಕಾಸ್ ಸ್ಕ್ವೇರ್ ಟೀಟಾ ಮಾಡಬೇಕು. ಓಕೆ, ಸೊ ಅರ್ಥ ಆಯ್ತಲ್ಲ? ಇಷ್ಟು ಈ 4 ನೆನ್ಪಿಟ್ಕೊಳ್ಳಿ. ಯಾವಾಗಾದ್ರು ಫ್ಯೂಚರಲ್ಲಿ ಕ್ವಶನ್ಸ್ ಬಂದಾಗ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಕೊಸಿಕೆಂಟ್ ಬೈ ಕಾಟ್ ಅಂತ ಅಂದರೆ ಸೀಕೆಂಟ್ ಟೀಟಾ, ಸೀಕೆಂಟ್ ಬೈ ಟ್ಯಾನ್ ಅಂತ ಅಂದರೆ ಕೊಸಿಕೆಂಟ್ ಟೀಟಾ, ಸಿಂಪಲ್ ಆಗಿ. ಓಕೆ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ = 1. ಸೊ ಕಾಸ್ ಸ್ಕ್ವೇರ್ ಟೀಟಾ ಕೇಳಿದ್ರೆ 1 - ಸೈನ್ ಸ್ಕ್ವೇರ್ ಟೀಟಾ ಮಾಡೋಣ. ಸೈನ್ ಸ್ಕ್ವೇರ್ ಟೀಟಾ ಕೇಳಿದ್ರೆ 1 - ಕಾಸ್ ಸ್ಕ್ವೇರ್ ಟೀಟಾ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೈನ್ ಸ್ಕ್ವೇರ್ ಟೀಟಾ = 5 ಬೈ ಟ್ಯಾನ್ ಸೈನ್ ಸ್ಕ್ವೇರ್ ಟೀಟಾ ಬೈ ಟ್ಯಾನ್ ಸ್ಕ್ವೇರ್ ಟೀಟಾ - ಸೈನ್ ಸ್ಕ್ವೇರ್ ಟೀಟಾ = 5 ಕೊಟ್ಟಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ 24 ಸೈನ್ ಸ್ಕ್ವೇರ್ ಟೀಟಾ - 15 ಸೀಕೆಂಟ್ ಸ್ಕ್ವೇರ್ ಟೀಟಾ ಡಿವೈಡ್ ಬೈ 6 ಕೊಸಿಕೆಂಟ್ ಸ್ಕ್ವೇರ್ ಟೀಟಾ - 7 ಕಾಟ್ ಸ್ಕ್ವೇರ್ ಟೀಟಾ ಕೇಳಿದ್ದಾರೆ. ಸೊ ಫಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಏನಿಲ್ಲ ಅಂದರೆ 1 ಇಂಟು ಸೈನ್ ಸ್ಕ್ವೇರ್ ಟೀಟಾನೇ. ಸೊ ಸೈನ್ ಸ್ಕ್ವೇರ್ ಟೀಟಾ = 5 ಟ್ಯಾನ್ ಸ್ಕ್ವೇರ್ ಟೀಟಾ - 5 ಸೈನ್ ಸ್ಕ್ವೇರ್ ಟೀಟಾ. ಕರೆಕ್ಟ್ ಅಲ್ವಾ? ಸೊ ಈ ಸೈನ್ ಸ್ಕ್ವೇರ್ ಟೀಟಾ ಈ ಕಡೆಗೆ ನಾವು ಈ ಸೈನ್ ಸ್ಕ್ವೇರ್ ಟೀಟಾನ ಈ ಕಡೆಗೆ ತಗೊಂಬೋಣ. ಆವಾಗ ನಮಗೆ ಪಾಸಿಟಿವ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ಈ ಕಡೆಗೆ ತಗೊಂಬಂದಾಗ ನಮಗೆ 6 ಸೈನ್ ಸ್ಕ್ವೇರ್ ಟೀಟಾ = ಇದೇನಾಗುತ್ತೆ ನಮಗೆ 5 ಟ್ಯಾನ್ ಸ್ಕ್ವೇರ್ ಅಂದರೆ ಟ್ಯಾನ್ ಅಂದರೆ ಏನು? 5 ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಟೀಟಾ. ಕರೆಕ್ಟ್ ಅಲ್ವಾ? ಸೈನ್ ಅಂತ ಅಂದರೆ ಟ್ಯಾನ್ ಅಂತ ಅಂದರೆ ಸೈನ್ ಬೈ ಕಾಸು. ಕರೆಕ್ಟ್ ಅಲ್ವಾ? ಸೊ ಈ ಸೈನ್ ಸ್ಕ್ವೇರ್ ಟೀಟಾ ಮುಗೀತು. ಓಕೆ, ಸೊ ಈ 6ನ
ಈ ಕಾಸ್ನ ಇಲ್ಲಿ ಕಳಿಸಿ 6ನ ಇಲ್ಲಿಗೆ ತಂದರೆ ಅವಾಗ ಇದೇನಾಗುತ್ತೆ ನಮಗೆ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 5/6. ಕಾಸ್ ಸ್ಕ್ವೇರ್ ಥೀಟಾ ಏನು ಬಂತು 5/6. ಅಂದರೆ ನಮಗೆ ಯಾವ್ದಾರ ಒಂದು ವ್ಯಾಲ್ಯೂ ಬೇಕು, ನಮಗೆ ಒಂದು ಈ ರೇಷಿಯೋದ ವ್ಯಾಲ್ಯೂ ಸಿಕ್ಬಿಟ್ರೆ ಅವಾಗ ನಮಗೆ ಪ್ರತಿಯೊಂದು ಟ್ರಯಾಂಗಲಲ್ಲಿ ಪ್ರತಿಯೊಂದು ಸೈಡ್ಸ್ದು ವ್ಯಾಲ್ಯೂ ಸಿಕ್ಬಿಡುತ್ತೆ. ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇರೋದು, ಸೊ ಈ ಸ್ಕ್ವೇರ್ನ ಈ ಕಡೆ ಕಳಿಸಿದ್ರೆ ಅವಾಗ ಇದೇನಾಗುತ್ತೆ ನಮಗೆ √5 / √6 ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಆಗೋದು. ಕಾಸ್ ಥೀಟಾ ಏನು ಬಂತು √5/√6. ಸೊ ಇದು ಟ್ರಯಾಂಗಲ್ ಅಂತ ಅಂದರೆ ಕಾಸ್ ಥೀಟಾ ಅಂದರೆ ಏನು? ಕಾಸ್ ಅಂತ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಅಂತ ಅಂದರೆ ಇದು, ಅಡ್ಜಸೆಂಟ್ ಅಂದರೆ ಇದು 5, ಹೈಪೋಟಿನಿಯಸ್ ಅಂದರೆ ಇದು √6. ಈ ವ್ಯಾಲ್ಯೂ ಬೇಕು. ಸೊ ಈ ವ್ಯಾಲ್ಯೂ ಬೇಕಂತ ನಮಗೆ √² - 5². ಸೊ √√² ಕ್ಯಾನ್ಸಲ್ ಆಗುತ್ತೆ. 6 - 5 1 ಬರುತ್ತೆ. √1 ಅಂದರೆ √1 ಏನು 1. ಸೊ ನಮ್ಮ ಆನ್ಸರ್ ಏನು ಬಂತು 1. ಯಾವುದ್ರದ್ದು ಆಪೋಸಿಟ್ಟು. ಸೊ ನಮಗೆ ಈಗ 3 ವ್ಯಾಲ್ಯೂ ಸಿಕ್ಬಿಡ್ತು, 1 √6 √5. ಸೊ ಈಗ ನಮಗೆ ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸಿಂಪಲ್ ಆಗಿ. ಸೊ ನಮಗೆ ಅವ್ರು ಕೇಳ್ತಿರೋದೇನು 24 sin² θ -15 sec² θ ಡಿವೈಡೆಡ್ ಬೈ 6 cosec² θ -7 cot² θ. ಓಕೆ, ಸೊ ಇಲ್ಲಿ 24 ಸೈನ್ ಅಂತ ಏನು? ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್. ಆಪೋಸಿಟ್ ಏನು ಬಂತು ನಮಗೆ 1 ಡಿವೈಡೆಡ್ ಬೈ ಹೈಪೋಟಿನಿಯಸ್ ಏನು ಬಂತು √6 ಹೋಲ್ ಸ್ಕ್ವೇರ್ -15 ಇಂಟು ಸೀಕೆಂಟ್ ಅಂದರೆ ಏನು? ಸೀಕೆಂಟ್ ಅಂತಂದರೆ ಹೈಪೋಟಿನಿಯಸ್ ಬೈ ಅಡ್ಜಸೆಂಟು. ಹೈಪೋಟಿನಿಯಸ್ ಏನು ಬಂತು ನಮಗೆ √6 ಡಿವೈಡೆಡ್ ಬೈ ಅಡ್ಜಸೆಂಟ್ ಏನು ಬಂತು √5 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 6 ಇಂಟು ಕೊಸಿಕೆಂಟ್ ಅಂತ ಅಂದರೆ ಹೈಪೋಟಿನಿಯಸ್ ಬೈ ಆಪೋಸಿಟ್. ಹೈಪೋಟಿನಿಯಸ್ ಏನು ಬಂತು ನಮಗೆ √6 ಆಪೋಸಿಟ್ 1 ಹೋಲ್ ಸ್ಕ್ವೇರ್ -7 ಇಂಟು ಕಾಟ್ ಅಂತ ಅಂದರೆ ಅದೇ ಅಡ್ಜಸೆಂಟ್ ಬೈ ಆಪೋಸಿಟ್ಟು. ಅಡ್ಜಸೆಂಟ್ ಎಷ್ಟು ಬಂತು ನಮಗೆ √5 ಡಿವೈಡೆಡ್ ಬೈ ಆಪೋಸಿಟ್ಟು 1 ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 24 ಇಂಟು 1 ಡಿವೈಡೆಡ್ ಬೈ 6 ಬಂತು. ಇಲ್ಲಿ 15 ಇಂಟು 6 ಡಿವೈಡೆಡ್ ಬೈ 5 ಬಂತು ಹೋಲ್ ಡಿವೈಡೆಡ್ ಬೈ 6 ಇಂಟು 6 ಡಿವೈಡೆಡ್ ಬೈ 1 -7 ಇಂಟು 5 ಡಿವೈಡೆಡ್ ಬೈ 1. ಸೊ ಇದನ್ನು ಫರ್ದರಾಗಿ ಸಿಂಪ್ಲಿಫೈ ಮಾಡಿದ್ರೆ ಸೊ 6 1 6 4 24 ಆಗುತ್ತೆ. 5 1 5 3 6 1 ಹಂಗೆ ಇಲ್ಲಿ ಏನಕ್ಕೆ ಚೇಂಜ್ ಆಗಲ್ಲ. ಸೊ 4 ಇಂಟು 1 4 ಕರೆಕ್ಟ್ ಅಲ್ವಾ? -6 3 18 ಡಿವೈಡೆಡ್ ಬೈ ಇಲ್ಲೇನು ಉಳಿಯುತ್ತೆ ನಮಗೆ 6 6 36 -7 5 35. ಸೊ 4 - 18 -14 ಡಿವೈಡೆಡ್ ಬೈ 36 - 5 35 1. ಸೊ -14/1 ಅಂದರೆ ಆನ್ಸರ್ ಏನು -14. ಸೊ ಆನ್ಸರ್ ಏನು -14. ಅಂದರೆ 1 ಯಾವುದೇ ವ್ಯಾಲ್ಯೂನ 1 ಡಿವೈಡ್ ಮಾಡಿದ್ರೆ ಅದೇ ವ್ಯಾಲ್ಯೂ ಬರುತ್ತೆ. ಸೊ ನಮ್ಮ ಆನ್ಸರ್ ಏನು ಬಂತು -14. ಓಕೆ, ಸೊ ನಮ್ಮ ಆನ್ಸರ್ ಏನು -14. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ secant θ minus tan θ divided by secant θ plus tan θ is equals to 1/7, then the value of cosecant θ plus cot square θ divided by cosecant θ minus cot square θ. ಇದು ನೋಡಿ a+b a-b ಫಾರ್ಮ್ಯಾಟಲ್ಲಿದೆ, ಅಂದರೆ ಡಿವಿಡೆಂಟ್ ಕಾಂಪೌಂಡು ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೋಣ. ಸೊ ಫಸ್ಟ್ ನಾವು a+b a-b ತೊಗೋಣ. ಇಲ್ಲಿ a-b a+b ಕೊಟ್ಟಿದ್ದಾರೆ, ನಾವು ಅದನ್ನು ಚೇಂಜ್ ಮಾಡ್ಕೊಂಡು a+b a-b ತೊಗೊಂಡಾಗ ಇಲ್ಲಿ ನಮಗೇನಾಗುತ್ತೆ secant θ ಡಿವೈಡೆಡ್ ಬೈ tan θ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ 7 + 1 8 ಡಿವೈಡೆಡ್ ಬೈ 2 4 7 - 1 6 ಡಿವೈಡ್ ಬೈ 2 3 4/3 ಬಂತು. ಆದರೆ ಈ secant θ ಬೈ tan θ ಅಂದರೆ ಏನು? cosecant θ. ಅದು ಆಲ್ರೆಡಿ ನಾವು ಕಲ್ತ್ಕೊಂಡ್ವಲ್ಲ ಮುಂಚೆ ತಾನೇ, ಪ್ರೀವಿಯಸ್ 1 ಕ್ವಶನ್ 2 ಕ್ವಶನ್ ಮುಂಚೆ ನಾವು ಇದು ಸಪ್ರೇಟಾಗಿ ಬರ್ಕೊಂಡ್ವಲ್ಲ. ಆದರೂ ಗೊತ್ತಿಲ್ಲ ಅಂತಂದರೆ secant θ ಅಂದರೆ ಏನು? secant ಅಂತ ಅಂದರೆ ಹೈಪೋಟಿನಿಯಸ್ ಬೈ ಅಡ್ಜಸೆಂಟು, ಟ್ಯಾನ್ ಅಂತ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟು. ಸೊ ಅಡ್ಜಸೆಂಟ್ ಕ್ಯಾನ್ಸಲ್ ಆಗಿಬಿಟ್ಟು ಆಪೋಸಿಟ್ ಬೈ ಹೈಪೋಟಿನಿಯಸ್ ಬೈ ನಮಗೆ ಆಪೋಸಿಟ್ ಉಳಿಯುತ್ತದೆ. ಅದನ್ನೇ ನಾವು ಕೊಸಿಕೆಂಟ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಈ ಕೊಸಿಕೆಂಟ್ ವ್ಯಾಲ್ಯೂ ಸಿಕ್ತು ನಮಗೆ. ಏನು ಕೊಸಿಕೆಂಟ್ ಅಂದರೆ ಏನು? ಹೈಪೋಟಿನಿಯಸ್ ಬೈ ಇದು ಹೆಚ್ಚು, ಇದು ಆಪೋಸಿಟ್ಟು. ಸೊ ಹೈಪೋಟಿನಿಯಸ್ ಎಷ್ಟು ಬಂತು 4, ಆಪೋಸಿಟ್ ಏನು ಬಂತು 3, ಅಂದರೆ ಆ್ಯಂಗಲ್ ಇಲ್ಲಿರುತ್ತೆ, θ ಅನ್ನೋದು ಇಲ್ಲಿರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 4² √4² -3². 4² ಅಂತ ಅಂದರೆ ಏನು 16 -9 ಅಂದರೆ √7. ಈ ವ್ಯಾಲ್ಯೂ ಏನು ಬಂತು ನಮಗೆ √7. ಈಗ ಸಿಂಪ್ಲಿಫೈ ಮಾಡಿ ಎಲ್ಲ ವ್ಯಾಲ್ಯೂ ಸಿಕ್ಬಿಡ್ತಲ್ವ, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿ. ಕೊಸಿಕೆಂಟ್ θ ಅಂದರೆ ಏನು? ಆಲ್ರೆಡಿ ನಾವು ಕಂಡಿಡಿದ್ವಿ, ಏನು 4/3
4/3 ಪ್ಲಸ್ ಕಾಟ್ ಥೀಟಾ. ಕಾಟ್ ಥೀಟಾ ಅಂದರೆ ಏನು? ಕಾಟ್ ಅಂದರೆ ಏನು? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಅಂದರೆ √7, ಹೈಪೋಟಿನಿಯಸ್ ಅಂದರೆ 4. ಕರೆಕ್ಟ್ ಅಲ್ವಾ? ಸೊ √7 ಬೈ ಕಾಟ್ ಅಂದರೆ ಏನು? ಅಡ್ಜಸೆಂಟ್ ಬೈ ಆಪೋಸಿಟ್ 3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇನ್ನೇನು ಕೊಟ್ಟಿದ್ದಾರೆ 4/3 ಮೈನಸ್ √7/3 ಹೋಲ್ ಸ್ಕ್ವೇರ್. ಸೊ ಇದು ಫರ್ದರಾಗಿ ಸಿಂಪ್ಲಿಫೈ ಮಾಡಿದ್ರೆ ಇದು 4/3 ಪ್ಲಸ್ ಇಲ್ಲಿ ನಮಗೆ 7/9 ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಸೇಮ್ 4/3 ಮೈನಸ್ 7/9. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ? ಸೊ ನೆಕ್ಸ್ಟ್ LCM ತಗೊಂಡ್ರೆ ಕಾಣಿಸ್ತಿದೆ ಅಲ್ವಾ? ಸೊ LCM ತಗೊಂಡ್ರೆ LCM 9 ಬರುತ್ತೆ. ಸೊ 3 3s 9 ಅಂದರೆ 4 3s 12 ಪ್ಲಸ್ 9 ಕ್ಯಾನ್ಸಲ್ ಆಗುತ್ತೆ 7. ಕೆಳಗಡೆ 9 ಇರುತ್ತೆ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೂಡ 9 ಇರುತ್ತೆ. ಸೊ 9 ಕ್ಯಾನ್ಸಲ್ ಅಂದ್ಕೊಳ್ಳಿ. ಇಲ್ಲೇನು ಬರುತ್ತೆ? 3 3s 9 4 3s 12 ಮೈನಸ್ 7. ಕರೆಕ್ಟ್ ಅಲ್ವಾ? ಸೊ 12 ಪ್ಲಸ್ 7 ಏನು ಬಂತು ನಮಗೆ? 19 ಡಿವೈಡ್ ಬೈ 12 ಮೈನಸ್ 7 5. ಸೊ ನಮ್ಮ ಆನ್ಸರ್ ಏನು? 19/5. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಎ ಟ್ರಯಾಂಗಲ್ ABC, ರೈಟ್ ಆ್ಯಂಗಲ್ ಅಟ್ B, ಇಫ್ tan A is equals to 1/√3, ದೆನ್ sin A ಇಂಟು cos C ಪ್ಲಸ್ cos A ಇಂಟು sin C is equals to how much ಅಂತ ಕೇಳಿದ್ದಾರೆ. ಸೊ ಇದನ್ನು ಎರಡು ಥರ ಮಾಡ್ಬೋದು. ಬಟ್ ಸೆಕೆಂಡ್ ಮೆಥಡ್ಗೆ ನಮಗೆ ಕೆಲವೊಂದು ರೇಷಿಯೋಸ್ದು ಡಿಗ್ರಿ ವ್ಯಾಲ್ಯೂ ಗೊತ್ತಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ? ಸೊ ಇದು ಯಾವಾಗಲೂ ನಮಗೆ 90 ಡಿಗ್ರೀಸ್ ಇರುತ್ತೆ. ಸೊ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 3 ಆ್ಯಂಗಲ್ ಸೇರಿದ್ರೆ ಯಾವಾಗಲೂ ಅದು 180 ಡಿಗ್ರಿಗೆ ಈಕ್ವಲ್ ಇರಬೇಕು. ಓಕೆನಾ? ಎನಿ ಟೈಮ್ ಯಾವಾಗಲೂ ಇದು 180 ಡಿಗ್ರಿಗೆ ಈಕ್ವಲ್ ಇರಬೇಕು. ಸೊ ಇಲ್ಲಿ ಏನಾದ್ರು 60 ಇದ್ದರೆ ಇಲ್ಲಿ 30 ಇರುತ್ತೆ, ಇಲ್ಲಿ 30 ಇದ್ದರೆ ಇಲ್ಲಿ 60 ಇರುತ್ತೆ, ಇಲ್ಲಿ 45 ಇದ್ದರೆ ಇಲ್ಲಿ 45 ಇರುತ್ತೆ. ಆ ಥರ ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಮಗೆ ಅದನ್ನು ನಾವು ಮತ್ತೆ ತಿಳ್ಕೊಳ್ಳೋಣ. ಇದನ್ನು ಸೆಕೆಂಡ್ ಸ್ಟೆಪ್ಪು ನಾವು ಮತ್ತೆ ತಿಳ್ಕೊಳ್ಳೋಣ. ಜಸ್ಟ್ ಅದೊಂದು ಫಾರ್ಮುಲಾ ಬರೆದಿರ್ತೀನಿ, ಬರ್ಕೊಂಡಿರಿ. ಫ್ಯೂಚರಲ್ಲಿ ಮತ್ತೆ ಕ್ವಶನ್ಸ್ ಮಾಡಬೇಕು, ಯೂಸ್ ಆಗುತ್ತೆ. ಈಗ ನಾರ್ಮಲಾಗಿ ಇಲ್ಲಿವರೆಗೆ ಹೆಂಗೆ ಮಾಡೋದು ಹಂಗೆ ಮಾಡೋಣ. ಇನ್ನು ಟ್ರಯಾಂಗಲ್ ABC, ಇದು A ಅಟ್ ರೈಟ್ ಆ್ಯಂಗಲ್ ಅಟ್ B ಅಂದರೆ ಇಲ್ಲಿ ಇದು B, ಇದು B, ಇದು C. ಓಕೆ. ಇಫ್ tan A, ಟ್ಯಾನ್ ಅಂತ ಅಂದರೆ ಏನು? ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ A ಕೊಟ್ಟಿದ್ದಾರೆ 1/3 ಆಪೋಸಿಟ್ ಬೈ ಅಡ್ಜಸೆಂಟ್. ಇದು ಆಪೋಸಿಟು ಟ್ಯಾನ್ A, ಆ್ಯಂಗಲ್ A ಅಥವಾ ಇದು ಆ್ಯಂಗಲ್ A ಇಲ್ಲಿರೋದು. ಸೊ ಆಪೋಸಿಟು ಟ್ಯಾನ್ A, ಅಡ್ಜಸೆಂಟ್. ಅಡ್ಜಸೆಂಟ್ ಅಂದರೆ ಇದು √3. ಸೊ ನಮಗೆ ಹೈಪೋಟಿನಿಯಸ್ ಬೇಕು. ಹೈಪೋಟಿನಿಯಸ್ ಬೇಕಂತಂದರೆ ಅಂಡರ್ ರೂಟ್ ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್. ಸೊ ಇದೇನಾಗುತ್ತೆ 3 + 1 4 ಸ್ಕ್ವೇರ್ ರೂಟ್ ಏನು 2. ಸೊ ಹೈಪೋಟಿನಿಯಸ್ ಏನು ಬಂತು 2. ಓಕೆ. ಇವಾಗ ಸಿಂಪಲ್ಲಾಗಿ ಇದು ಈ ಫಾರ್ಮುಲಾಗೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಆ ಈಕ್ವೇಷನ್ಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೈನ್ ಅಂತ ಏನು? ಆಪೋಸಿಟ್ ಬೈ ಸೈನ್ A ಅಂದರೆ ಆ್ಯಂಗಲ್ A ಇಂದ ತೊಗೊಬೇಕಾಗುತ್ತೆ. ಸೊ ಆಪೋಸಿಟ್ ಬೈ ಹೈಪೋಟಿನಿಯಸ್, ಆಪೋಸಿಟ್ ಬೈ ಹೈಪೋಟಿನಿಯಸ್ 1/2 ಇಂಟು, ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇಲ್ಲಿವರೆಗೂ ಈ ಥರ ಮಾಡಿಲ್ಲ ನಾವು. ಕಾಸ್ C ಅಂದರೆ ಆ್ಯಂಗಲ್ ಬಂದು C ಇಂದ ತೊಗೊಬೇಕು. ಇಲ್ಲಿವರೆಗೂ ನಾವು ಒಂದೇ ಆ್ಯಂಗಲಲ್ಲೇ ಎಲ್ಲನೂ ಮಾಡಿದ್ದು, ಇಲ್ಲಿ ಡಿಫ್ರೆಂಟ್ 2 ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಕಾಸ್ C ಅಂದರೆ ಇಲ್ಲಿಂದ ನಾವು ಇವಾಗ ನಮಗೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಆಪೋಸಿಟ್ ಬಂದು √3 ಆಗುತ್ತೆ, ಅಡ್ಜಸೆಂಟ್ ಬಂದು 1 ಆಗುತ್ತೆ, ಹೈಪೋಟಿನಿಯಸ್ ಬಂದು 2 ಆಗುತ್ತೆ. ಸೊ ಇವೆರಡು ನಮಗೆ ಇಂಟರ್ಚೇಂಜ್ ಆಗಿಬಿಡುತ್ತೆ. ಸೊ ಕಾಸ್ ಅಂತಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಇಲ್ಲಿ ಅಡ್ಜಸೆಂಟ್ ಏನು? 1 ಡಿವೈಡೆಡ್ ಬೈ 2. ಓಕೆ. 1/2 ಇಂಟು ನೆಕ್ಸ್ಟ್ ಮತ್ತೆ ಕಾಸ್ A, ಇಲ್ಲಿಂದ ಕಾಸ್ A ತೊಗೊಬೇಕು. ಕಾಸ್ A ಅಂತ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಅಂದರೆ √3, ಹೈಪೋಟಿನಿಯಸ್ ಅಂದರೆ 2, √3/2 ಇಂಟು ನೆಕ್ಸ್ಟ್ ಮತ್ತೆ ಸೈನ್ C. ಇಲ್ಲಿಂದ ಸೈನ್ C ತೊಗೊಬೇಕು. ಸೈನ್ C ಅಂತ ಅಂದರೆ ಆಪೋಸಿಟ್ ಅಂದರೆ ಇದು ಆಪೋಸಿಟ್ ಬೈ ಹೈಪೋಟಿನಿಯಸ್ √3/2. ಅರ್ಥ ಆಯ್ತಲ್ವಾ ನಿಮಗೆ? ಆ್ಯಂಗಲ್ಲು ಡಿಫ್ರೆಂಟ್ ಆ್ಯಂಗಲ್ಸ್ ಇದೆ ಇಲ್ಲಿ. ನಮಗೆ ಆ್ಯಂಗಲ್ A ಇಂದನೂ ತೊಗೊಂಡಿದ್ದೀವಿ, ಆ್ಯಂಗಲ್ C ಇಂದನೂ ತೊಗೊಂಡಿದ್ದೀವಿ. ಓಕೆ. ಸೊ ಇದೇನಾಗುತ್ತೆ ಫರ್ದರ್ ಆಗಿ 1 × 1 × √3 × √3 3ನೇ ಡಿವೈಡ್ ಬೈ 2 2s 4 4 2s 8 8 2s 16. ಸಾರಿ ಪ್ಲಸ್ ಇದೆಯಲ್ಲ ಮಧ್ಯದಲ್ಲಿ, ಸಾರಿ ಮಧ್ಯದಲ್ಲಿ ಪ್ಲಸ್ ಇದೆ, ಮಲ್ಟಿಪ್ಲಿಕೇಶನ್ ಅಲ್ಲ. ಸೊ ಇದೇನಾಗುತ್ತೆ ನಮಗೆ 1/4 ಪ್ಲಸ್ ಇದು 3/4. ಸೊ LCM ತೊಗೊಂಡ್ರೆ ಎರಡಕ್ಕೂ 4 ಬಂತು. ಇಲ್ಲಿ ಮೇಲ್ಗಡೆ ನಮಗೆ 4. ಸೊ 4/4 1. ಸೊ ನಮ್ಮ ಆನ್ಸರ್ ಏನು ಬಂತು? D1. ಓಕೆ. ಇದನ್ನು ಇನ್ನೊಂದು ಥರ ಹೆಂಗೆ ಮಾಡ್ಬೋದು ಅಂತ ಅಂದರೆ ನಮಗೆ ಒಂದು ಫಾರ್ಮುಲಾ ಇದೆ ಟ್ರಿಗ್ನೋಮೆಟ್ರಿಲಿ. ಸೊ ಫಾರ್ಮುಲಾ ಏನು ಅಂತಂದರೆ, ಯಾವಾಗಲಾದರೂ ನಮಗೆ ಸೈನ್ x + y ಕೊಟ್ಟರೆ ಅದು ಯಾವಾಗಲೂ ನಮಗೆ ಸೈನ್ x + ಕಾಸ್ y, ಇಂಟು ಇದು ಸೈನ್ x ಇಂಟು ಕಾಸ್ y ಪ್ಲಸ್ ಕಾಸ್ x ಇಂಟು ಸೈನ್ y. ಓಕೆ. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಮೈನಸ್ ಇರುತ್ತೆ. ಸಿಂಪಲ್. ಅದೇ ಫಾರ್ ಎಕ್ಸಾಂಪಲ್ ಕಾಸು x + y ಕೊಟ್ಟರು ಅಂದ್ಕೊಳ್ಳಿ, ಅವಾಗ ಏನಾಗುತ್ತಿದ್ದು ಕಾಸ್ x
ಕಾಸ್ ವೈ ಪ್ಲಸ್ ಆರ್ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಓಕೆ, ಕಾಸ್ ಇದ್ದಾಗ ಫಸ್ಟ್ 2 ಕಾಸ್ ಬಂದ್ಬಿಡುತ್ತೆ, ಆಮೇಲೆ 2 ಸೈನು. ಅದೇ ಸೈನ್ ಇದ್ದರೆ ಫಸ್ಟು ಸೈನು ಕಾಸು, ಆಮೇಲೆ ಕಾಸು ಸೈನು. ಸೊ ಇಲ್ಲಿ ಸೈನ್ ಎಕ್ಸ್, ಓಕೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಸೈನ್ ಎಕ್ಸ್ ಸೈನ್ ವೈ. ಅದಾದಮೇಲೆ ಕಾಸ್ ವೈ ಕಾಸ್ ಎಕ್ಸ್. ಇಲ್ಲಿ ವೈ ಬಂದಾಗ ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ ಎಕ್ಸ್ ಬಂದಾಗ ಇಲ್ಲಿ ವೈ ಬರುತ್ತೆ. ಓಕೆ, ಇದೊಂದು ನೆನಪಿಟ್ಕೊಳ್ಳಿ. ಇದು ಕೂಡ ನಮಗೆ ಫಾರ್ಮುಲಾ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಪ್ರತಿಯೊಂದು ಫಾರ್ಮುಲಾಸ್ ಇಂಪಾರ್ಟೆಂಟ್. ಸೊ ಈ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಏನು ಕೊಟ್ಟಿದ್ದಾರೆ, ಸೈನ್ ಎ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ. ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ, ಸೈನ್ ಎಕ್ಸ್ ಪ್ಲಸ್ ವೈ ಅಂದರೆ ಎ ಪ್ಲಸ್ ಸಿ. ಕರೆಕ್ಟ್ ಅಲ್ವಾ? ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಮಗೆ ಕ್ವಶನಲ್ಲಿ ಕೊಟ್ಟಿರೋದೇನು, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲು. ಆ್ಯಂಗಲ್ ಬಿ ಅಲ್ಲಿ 90 ಡಿಗ್ರಿ ಆಗಿದೆ, ಅಂದರೆ ಇದು ಎ, ಇದು ಸಿ. ಕರೆಕ್ಟ್ ಅಲ್ವಾ? ಇದು 90 ಡಿಗ್ರೀಸ್ ಇರುತ್ತೆ. ಓಕೆ, ಸೊ ಅವ್ರೇನು ಇಲ್ಲೇನು ನಮಗೆ ಯಾವ ಫಾರ್ಮ್ಯಾಟಲ್ಲಿದೆ, ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ. ಅಂದರೆ ಏನದು, ಸೈನ್ ಇಂಟು ಸಿ ಪ್ಲಸ್ ಎ ಪ್ಲಸ್ ಸಿ. ಕರೆಕ್ಟ್ ಅಲ್ವಾ? ಸೈನ್ ಇಂಟು ಎ ಪ್ಲಸ್ ಸಿ. ಎ ಪ್ಲಸ್ ಸಿ ಅಂದರೆ ಈ ಆ್ಯಂಗಲ್ ಏನಾಗಿರುತ್ತೆ, 90 ಡಿಗ್ರಿ. ನಾವು ತಿಳ್ಕೊಂಡ್ವಲ್ಲ, ಈ 3 ಸೇರಿಸಿದ್ರೆ 180 ಡಿಗ್ರಿ ಇರುತ್ತೆ. ಸೊ ಇವೆರಡು 100% 90 ಡಿಗ್ರಿ ಇರಲೇಬೇಕು. ಇದು 90 ಡಿಗ್ರಿ ಯಾವಾಗಲೂ 90 ಡಿಗ್ರಿನೇ ಇರುತ್ತೆ. ಇದು 90 ಡಿಗ್ರಿ ಇದ್ದರೆ ಇವೆರಡು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಇರಲೇಬೇಕು. ಸೊ ಸೈನ್ 90 ಡಿಗ್ರಿ ಬರುತ್ತೆ. ಸೊ ಸೈನ್ 90 ಡಿಗ್ರಿ ವ್ಯಾಲ್ಯೂ ಏನು, 1. ಸೊ ಡೈರೆಕ್ಟಾಗಿ ಈ ಥರನೂ ಮಾಡ್ಬೋದು. ಬಟ್ ಇದ್ರದ್ದು ನಾವು ಇನ್ನೂ ಕಲ್ತಿಲ್ಲ, ಏನು ಸೈನ್ 15 ಡಿಗ್ರಿ ಅಂದ್ರೇನು, ಸೈನ್ 30 ಡಿಗ್ರಿ ಅಂದ್ರೇನು, ಅದು ಕೂಡ ಕಲ್ತಾದ್ಮೇಲೆ ಇದು ಯೂಸ್ ಆಗುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ 90 ಡಿಗ್ರಿ ಅಥವಾ ಬಿ ಹತ್ರ ಆಗಿದೆ. ಓಕೆ, ಸೊ ಬಿ ಹತ್ರ 90 ಡಿಗ್ರೀಸ್. ಓಕೆ, ಇದು ಬಿ, ಇದು 90 ಡಿಗ್ರೀಸ್. ಎ ಬಿ ಬಿ ಸಿ, ಎ ಬಿ ಇಷ್ಟು ಬಿ ಸಿ ಇಸ್ಕೋಷ್ಟು 1:2. ಇದು ಎ ಬಿ ಸಿ ಅಂತಂದರೆ ಎ ಬಿ ಏನಾಗಿದೆ 1, ಬಿ ಸಿ ಏನಾಗಿದೆ 2. ಓಕೆ, ಸೊ ಎ ಬಿ ಸಿ ಇದೆ. ಕೇಳ್ತಿರೋದೇನು, ಕಾಸ್ ಎ ಪ್ಲಸ್ ಟ್ಯಾನ್ ಸಿ. ಡಿಫ್ರೆಂಟ್ ಇದೆ ಇಲ್ಲಿ. ಓಕೆ, ಕಾಸ್ ಎ ಆ್ಯಂಗಲ್ ಎ ಇಂದ ತೊಗೊಬೇಕು, ಕಾಸ್ ಟಿ ಟ್ಯಾನ್ ಸಿ ಆ್ಯಂಗಲ್ ಸಿ ಇಂದ ತೊಗೊಬೇಕು. ಕಾಸ್ ಅಂತಂದ್ರೆ ಏನು, ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ನಮಗೆ ಆಲ್ರೆಡಿ 2 ವ್ಯಾಲ್ಯೂ ಬಂದಿದೆ, ಇನ್ನೊಂದು ವ್ಯಾಲ್ಯೂ ಬೇಕು ಅಂತಂದರೆ ಹೈಪೋಟಿನಿಯಸ್ ಬೇಕಂದರೆ ಆ್ಯಡ್ ಮಾಡಬೇಕು. √1² ಪ್ಲಸ್ 2² √5 ಬರುತ್ತೆ. ಸೊ ಕಾಸ್ ಅಂತಂದರೆ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಅಂದರೆ ಇದು, ಹೈಪೋಟಿನಿಯಸ್ ಅಂದರೆ √5, 1/√5 ಪ್ಲಸ್ ಟ್ಯಾನ್ ಅಂತಂದರೆ ನಮಗೆ ಟ್ಯಾನ್ ಸಿ ಅಂದರೆ ಆ್ಯಂಗಲ್ ಸಿ ಇಂದ ಆಗುತ್ತೆ. ಅವಾಗ ನಮಗೆ ಆಪೋಸಿಟ್ ಇದಿರುತ್ತೆ, ಅಡ್ಜಸೆಂಟ್ ಇದಿರುತ್ತೆ, ಹೈಪೋಟಿನಿಯಸ್ ಸೇಮ್ ಇರುತ್ತೆ. ಸೊ ಟ್ಯಾನ್ ಅಂತಂದರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟು. ಆಪೋಸಿಟ್ ಅಂದರೆ 1 ಅಡ್ಜಸೆಂಟ್ ಅಂದರೆ ಏನು, 2, 1/2. ಓಕೆ, ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನಮಗೆ, 2√5 ಎಲ್ ಸಿ ಎಮ್ ಬರುತ್ತೆ. ಓಕೆ, ಆನ್ಸರ್ ನಮಗೆ 2√5. ಇಲ್ಲಿ ಆಪ್ಷನ್ಸಲ್ಲಿ 3 ಇದ್ದಾವೆ. ಸೊ ಇದಂತೂ ನಮ್ಮ ಆಪ್ಷನ್ ಅಲ್ಲ, ಈ 3ರಲ್ಲಿ ಯಾವುದೋ ಒಂದು ಬಂದಿರುತ್ತೆ. ಸೊ ಇಲ್ಲಿ √5 ಕ್ಯಾನ್ಸಲ್ ಆಗುತ್ತೆ, 2 ಇರುತ್ತೆ. 2 1s are 2. ಓಕೆ, 2 1s are 2 ಪ್ಲಸ್ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, √5. ಸೊ ನಮ್ಮ ಆನ್ಸರ್ ಏನು, 2√5/2 ಇಂಟು √5, 2 + √5/2 ಇಂಟು √5. ನಮ್ಮ ಆನ್ಸರ್ ಡಿ, ಸಿಂಪಲ್ ಆಗಿ. ಓಕೆ, ಸೊ ಕ್ವಶನ್ಸ್ ಮಾಡ್ಬೇಕಾದ್ರೆ ಆ್ಯಂಗಲ್ ಯಾವುದಲ್ಲಿ ಕೇಳಿದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಕಾಸ್ ಎ ಟ್ಯಾನ್ ಸಿ, ಆ್ಯಂಗಲ್ ಅನ್ನೋದು ಸಿ ಇಂದ ಹೋಗಿದೆ, ಆ್ಯಂಗಲ್ ಅನ್ನೋದು ಎ ಇಂದ ಹೋಗಿದೆ. ಅದನ್ನು ನೀವು ನೋಡ್ಕೊಬೇಕಾಗುತ್ತೆ. ಎ ಆ್ಯಂಗಲಿಂದ ದೃಷ್ಟಿಯಿಂದ ನೋಡಬೇಕು, ಪರ್ಸ್ಪೆಕ್ಟಿವಿಂದ ನೋಡಬೇಕು. ಟ್ಯಾನ್ ಸಿ ಅಂದರೆ ಸಿ ಪರ್ಸ್ಪೆಕ್ಟಿವಿಂದ ನೋಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸೈನ್ 23 = a/b, ದೆನ್ ದ ವ್ಯಾಲ್ಯೂ ಆಫ್ ಸೈನ್ ಸೀಕೆಂಟ್ 23 ಮೈನಸ್ ಸೈನ್ 67. ಈಗ ನಾನು ಮುಂಚೆನೇ ಹೇಳಿದೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಪ್ರತಿಯೊಂದು ಆ್ಯಂಗಲು ಸೇರಿಸಿದ್ರೆ ಆ್ಯಂಗಲ್ ಡಿಗ್ರಿ ಸೇರಿಸಿದ್ರೆ 180 ಬರಬೇಕು. ಇದು 90 ಇದೆ. ಇಲ್ಲಿ ಸೈನ್ 23 ಅಂದರೆ ಇದು ಸೈನ್ ಅಂತ ಅಂದರೆ ಏನು, ಇಲ್ಲಿ ಆಲ್ರೆಡಿ a/b ಕೊಟ್ಟಿದ್ದಾರೆ. ಓಕೆ, ಸೊ ಸೈನ್ 23, ನಾವು 23 ಇಲ್ಲಾರು ತೊಗೊಬೋದು, ಇಲ್ಲಾರು ತೊಗೊಬೋದು. ನಾವು ಇಲ್ಲೇ ತೊಗೋಣ. ಇದು 23 ಇದ್ದರೆ ಇದೆಷ್ಟಿರುತ್ತೆ, 67. ಕರೆಕ್ಟ್ ಅಲ್ವಾ? ಸೊ ಇದು ಏನು, 60 70 80 90, 2 ಸೇರಿದ್ರೆ 90 ಇರಬೇಕು. ಈ ಆ್ಯಂಗಲ್ 90 ಹೆಂಗಿದ್ರು ಇರುತ್ತೆ, 3 ಸೇರಿಸಿದ್ರೆ 180 ಬರಬೇಕು. ಸೊ ಇಲ್ಲಿ 23 ಇದೆ ಅಂತಂದರೆ ಇಲ್ಲಿ 67. ಸೊ ಇವಾಗ ಸೈನ್ ಅಂತ ಅಂದ್ರೇನು, ಸೈನ್ ಅಂತ ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್. ಇಲ್ಲಿ ಆಪೋಸಿಟ್ ಬೈ ಹೈಪೋಟಿನಿಯಸ್ ಕೊಟ್ಟಿದ್ದಾರೆ, ಏನು, a/3. ಇದು ಸೈನ್ ಅಂತ ಅಂದ್ಕೊಂಡ್ರೆ, ಓಕೆ, ಇದು ಸೈನ್ ಅಂತ ಅಂದ್ಕೊಂಡ್ರೆ, ಸೈನ್ ವ್ಯಾಲ್ಯೂ ಇಲ್ಲಿ 23 ಇಲ್ಲಿ ತೊಗೊಂಡ್ರೆ ಇದಕ್ಕೆ ಆಪೋಸಿಟ್ ಏನು, ಇದು ಅಂದರೆ ಇದು ವ್ಯಾಲ್ಯೂ ಎ. ಓಕೆ, ಹೈಪೋಟಿನಿಯಸ್ ವ್ಯಾಲ್ಯೂ ಅಂದರೆ ಇದು ಬಿ. ಸೊ ಈ ವ್ಯಾಲ್ಯೂ ಬೇಕು. ಈ ವ್ಯಾಲ್ಯೂ ಬೇಕು ಅಂತಂದರೆ √b² ಮೈನಸ್ a² ಬಂತು ನಮಗೆ. ಈಗ ಅವ್ರು ಕೇಳ್ತಿರೋದೇನು, ಸೀಕೆಂಟ್ 23. ಸೀಕೆಂಟ್ ಅಂತ ಅಂದರೆ ಏನು, ಹೈಪೋಟಿನಿಯಸ್ ಬೈ ಅಡ್ಜಸೆಂಟು. ಕರೆಕ್ಟ್ ಅಲ್ವಾ? ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್. ಹೈಪೋಟಿನಿಯಸ್ ಏನು, ಇಲ್ಲಿ ಬಿ. ಇಲ್ಲಿ ಕೇಳಿರೋ ಕ್ವಶನ್ಗೆ ನಾನು ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ. ಏನು, ಸೀಕೆಂಟ್ 23 ಡಿಗ್ರಿ ಮೈನಸ್ ಸೈನ್
67 ಡಿಗ್ರಿಗೆ ಆನ್ಸರ್ ಕೇಳಿದ್ದಾರೆ ಅವರು. ಅದನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೀಕೆಂಟ್ 23 ಅಂತ ಅಂದರೆ ಸೀಕೆಂಟ್ ಅಂದರೆ ಏನು? ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್, ಕರೆಕ್ಟ್ ಅಲ್ವಾ? ಹೈಪೋಟಿನಿಯಸ್ ಬೈ ಅಡ್ಜಸೆಂಟು. ಸೊ ಹೈಪೋಟಿನಿಯಸ್ ಯಾವುದು ಇಲ್ಲಿ? ಬಿ ಬೈ ಅಡ್ಜಸೆಂಟ್ ಯಾವುದು? 23ಗೆ ಆ್ಯಂಗಲ್ 23ಗೆ ಅಡ್ಜಸೆಂಟ್ ಯಾವುದು? ಬಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಅಂಡರ್ ರೂಟ್ ಬಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಮೈನಸ್ ಆಫ್ ಸೈನ್ 67 ಅಂದರೆ 67 ಆ್ಯಂಗಲಿಂದ ಪರ್ಸ್ಪೆಕ್ಟಿವಿಂದ ನೋಡಬೇಕು. ಇಲ್ಲಿಂದ ಸೈನ್ ಅಂತ ಅಂದ್ರೆ ಏನು? ಆಪೋಸಿಟ್ ಬೈ ಹೈಪೋಟಿನಿಯಸ್. ಆಪೋಸಿಟ್ ಯಾವುದು ಇಲ್ಲಿ? ಬಿ ಸ್ಕ್ವಯರ್ ಅಂಡರ್ ರೂಟ್ ಬಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಂತ ಅಂದರೆ ಬಿ. ಓಕೆ, ಬಿ. ಈಗ ನಮಗೆ ಫರ್ದರ್ ಆಗಿ ಸಿಂಪ್ಲಿಫೈ ಹೆಂಗಾಗುತ್ತೆ? ಸೊ ಎಲ್ ಸಿ ಎಮ್ ತಗೊಂಡ್ರೆ ಬಿ ಸ್ಕ್ವೇರ್ ಬಿ ಇಂಟು ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಲ್ ಸಿ ಎಮ್ ಬರುತ್ತೆ. ಸೊ ಎಲ್ ಸಿ ಎಮ್ಮಲ್ಲಿ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ ಬಿ ಇಂಟು ಬಿ ಸ್ಕ್ವೇರ್ ಉಳಿಯುತ್ತೆ, ಕರೆಕ್ಟ್ ಅಲ್ವಾ? ಮೈನಸ್ ಇಲ್ಲಿ ಕೆಳಗಡೆ ಅಂತೂ ಇದೇನೆ, ಏನು? ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದು ನಮ್ಮ ಕೆಳಗಡೆ ಫಾರ್ಮೇಟು. ಸೊ ಇದರಲ್ಲಿ ಎಲ್ಲೆಲ್ಲಿದೆ ಆ ಥರ ಆಪ್ಷನ್ಸು? ಬರೀ ಸಿ ಮತ್ತು ಡಿ ಎರಡರಲ್ಲೇ ನಮಗೆ ಆನ್ಸರ್ ಬರಬೇಕು. ಓಕೆ, ಇದೇ ನಮ್ಮ ಆನ್ಸರ್ ಡಿ. ಯಾಕಂತಂದರೆ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಲ್ ಸಿ ಎಮ್, ಬಿ ಸ್ಕ್ವೇರ್ ಪ್ಲಸ್ ಬರೋಲ್ಲ. ಮಾಡಿ ನೋಡೋಣ ಹೆಂಗೆ ಅಂತ. ಈಗ ಇದ್ರದ್ದು ಎಲ್ ಸಿ ಎಮ್ ಆಯಿತು. ಬಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಬಿ ಇಂಟು ಬಿ ಸ್ಕ್ವೇರ್ ಆಯಿತು. ಮೈನಸ್ ಬಿ ಇಂಟು ಬಿ ಹೋದರೆ ಇಲ್ಲೇನು ಉಳಿದಿರುತ್ತೆ ನಮಗೆ? ಈ ಕಡೆ ಏನು ಉಳಿದಿರುತ್ತೆ? ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಯಾಕಂತಂದರೆ ಇದನ್ನು ಬಿ ಸ್ಕ್ವೇರ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಅಂಡರ್ ರೂಟ್ ಬಿ ಸ್ಕ್ವೇರ್ ಅಂಡರ್ ರೂಟ್ ಕ್ಯಾನ್ಸಲ್ ಆಗಿ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ ನಮಗೆ ಏನು ಉಳಿಯುತ್ತೆ? ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಉಳಿತದೆ. ಸೊ ಇದು ಫರ್ದರ್ ಆಗಿ ಸಿಂಪ್ಲಿಫೈ ಆದಾಗ ಇಲ್ಲಿ ಕೆಳಗಡೆ ಬಿ ಹಂಗೆ ಇರುತ್ತೆ, ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇದು ಕ್ಯಾನ್ಸಲ್ ಆಗೋಗುತ್ತೆ. ಮೈನಸ್ ಏನಾಗುತ್ತೆ? ಪ್ಲಸ್ ಎ ಸ್ಕ್ವೇರ್. ಸೊ ನಮ್ಮ ಆನ್ಸರ್ ಏನು ಬಂತು? ಎ ಸ್ಕ್ವೇರ್ ಬೈ ಬಿ ಇಂಟು ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಓಕೆ, ಬಂತಲ್ವಾ? ಸಿಂಪಲ್ ಅಲ್ವಾ? ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮಾಡೋಣ. ಸೇಮ್ ಇಲ್ಲಿ ಬರೀ ನಾವು ಇನ್ನೂ ಜಸ್ಟು ಟೈಪ್ 1 ಇದ್ದೀವಿ. ನಾವು ಇನ್ನೂ ರೇಷಿಯೋಸ್ ಆ್ಯಂಡ್ ಇನ್ನೂ ಐಡೆಂಟಿಟೀಸ್ಗೂ ಹೋಗಿಲ್ಲ, ಇನ್ನೂ ರೇಷಿಯೋಸೇ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಮತ್ತೆ ನಾವು ಡಿಫ್ರೆಂಟಾಗಿ ಮಾಡೋಣ. ಓಕೆ, ನೆಕ್ಸ್ಟ್ ವಿಡಿಯೋದಿಂದ ಸ್ವಲ್ಪ ಬೇರೆ ಕ್ವಶನ್ಸು ಬೇರೆ ಮೆಥಡ್ ಕೂಡ ಕಲ್ತ್ಕೊಳ್ಳೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ